ಹೆಲ್ತ್ ಕಾರ್ನರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಾನಸ. ವೀಕ್ಷಕರೇ, ಇವತ್ತಿನ ದಿನಗಳಲ್ಲಿ ಮಂಡಿ ನೋವು ಅನ್ನುವಂಥದ್ದು ಸರ್ವೇ ಸಾಮಾನ್ಯ ಆಗ್ಬಿಟ್ಟಿದೆ. ಸಾಕಷ್ಟು ಜನರಲ್ಲಿ, ಅದರಲ್ಲೂ ವಯಸ್ಸಾಗಿರುವಂತರಲ್ಲಿ ಕಂಡು ಬರ್ತಿದ್ದಂತಹ ಮಂಡಿ ನೋವು ಇವತ್ತು ಚಿಕ್ಕ ವಯಸ್ಸಿನವರಲ್ಲೂ ಕೂಡ ಕಂಡು ಬರ್ತಾ ಇದೆ. ಅಂದ್ರೆ 35 ದಾಟದಂತವರಲ್ಲೂ ಮಂಡಿ ನೋವು ಕಂಡು ಬರ್ತಾ ಇದೆ. ಇದಕ್ಕೆ ಕಾರಣ ಏನು, ಇದಕ್ಕೆ ಪ್ರಿಕಾಷನರಿಯಾಗಿ ಏನೆಲ್ಲ ನಾವು ಮಾಡಬೇಕಾಗತ್ತೆ, ಇವತ್ತಿನ ಲೈಫ್ ಸ್ಟೈಲ್ ಅನ್ನುವಂಥದ್ದು ಕೂಡ ಇದಕ್ಕೆ ಕಾರಣ ಆಗಿರುತ್ತೆ. ಇದೆಲ್ಲದರ ಕುರಿತಾಗಿ ಮಾತನಾಡೋಣ. ಇವತ್ತು ನಮ್ಮ ಜೊತೆ ಇದ್ದಾರೆ ಕಾವೇರಿ ಹಾಸ್ಪಿಟಲ್ನ ಆರ್ಥೋ ಸ್ಪೆಷಲಿಸ್ಟ್ ಆಗಿರುವಂತಹ ಮೋಹನ್ ಕುಮಾರ್ ಅವರು. ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಎಲ್ಲ ವೀಕ್ಷಕರಿಗೂ ನಮಸ್ತೆ. ಏನೋ ವೀಕ್ಷಕರು, ನಾನು ಆಗಲೇ ಹೇಳಿದ ಹಾಗೆ ಈ ಮಂಡಿ ನೋವು ಅನ್ನುವಂಥದ್ದು ಎಷ್ಟು ಸರ್ವೇ ಸಾಮಾನ್ಯ ಆಗ್ಬಿಟ್ಟಿದೆ ಅಂತಂದರೆ, ಇದರಿಂದ ಹೇಗಪ್ಪ ಪಾರಾಗುವುದು ಅನ್ನುವಂಥ ಪರಿಸ್ಥಿತಿ ಇವತ್ತು ಜನರಲ್ಲಿ ನಿರ್ಮಾಣ ಆಗ್ಬಿಟ್ಟಿದೆ. ಬನ್ನಿ ಹಾಗಾದರೆ ಡಾಕ್ಟರ್ ಹತ್ರನೇ ಕೇಳಿ ತಿಳ್ಕೊಳ್ಳೋಣ, ಇದಕ್ಕೆ ಪರಿಹಾರ ಏನು, ಏನೆಲ್ಲ ಪ್ರಿಕಾಷನರೀಸ್ಗಳನ್ನು ಫಾಲೋ ಮಾಡಬೇಕಾಗತ್ತೆ ಅಂತ. ಡಾಕ್ಟರ್, ನಾನು ಆಗಲೇ ಹೇಳಿದ ಹಾಗೆ ಮಂಡಿ ನೋವು ಅನ್ನೋದು ಸರ್ವೇ ಸಾಮಾನ್ಯ ಆಗ್ಬಿಟ್ಟಿದೆ. ಸೊ ಯಾಕಾಗಿ ಈ ಮಂಡಿ ನೋವು ಇಷ್ಟು ಬೇಗ ಬರ್ತಾ ಇದೆ, ಚಿಕ್ಕ ವಯಸ್ಸಿನಲ್ಲಿ ಯಾಕೆ ಬರ್ತಾ ಇದೆ ಅಂತ? ಮಂಡಿ ನೋವಿಗೆ ಹಲವಾರು ಕಾರಣಗಳಿದೆ. ಪ್ರಪ್ರಥಮವಾಗಿ ಮೇನ್ ಇಂಪಾರ್ಟೆಂಟ್ ಕಾರಣ ಏನಂದರೆ ಈ ಮಂಡಿ ಸವಿತ. ಇದು ಯೂಶ್ವಲಿ ನಾವು ಮುಂಚೆ ಎಲ್ಲ ವಯಸ್ಕರಲ್ಲಿ ನೋಡ್ತಾ ಇದ್ವಿ, 55-60 ವರ್ಷ ಆದಮೇಲೆ ಮಂಡಿ ಸವಿಯೋದು. ಬಟ್ ಈಗ ನಮ್ಮ ಜೀವನ ಶೈಲಿ ಚೇಂಜ್ ಆಗಿರೋದ್ರಿಂದ ಈ ಮಂಡಿ ಸವಿತ ನಾವು ವೆರಿ ಅರ್ಲಿ ಏಜ್, ಅಂದರೆ ಒಂದು 30-35 ಇಯರ್ಸಲ್ಲೇ ಕಾಣಿಸ್ತಾ ಇದೆ. ಸೊ ಇದು ಒನ್ ಆಫ್ ದ ಮೇನ್ ರೀಸನ್ ಏನಂದರೆ ಹೇಳ್ದಂಗೆ ಲೈಫ್ ಸ್ಟೈಲ್ ಅಂದರೆ ಮುಂಚೆ ಎಲ್ಲ ಫಿಸಿಕಲಿ ಭಾಳ ಆ್ಯಕ್ಟಿವ್ ಇರ್ತಾಯಿದ್ರು. ಪ್ಲಸ್ಸು ನಾವು ತಿನ್ನುವ ಆಹಾರದಲ್ಲಿ ಭಾಳ ನ್ಯೂಟ್ರಿಷಿಯಸ್ ಆಗಿರ್ತಾಯಿತ್ತು. ಸೊ ಇವೆರಡರ ರೀಸನಿಂದ ನಮ್ಮ ಮಾಂಸಖಂಡ ಇರಲಿ, ನಮ್ಮ ಮೂಳೆ ಆಗಿರಲಿ ಭಾಳ ಗಟ್ಟಿಯಾಗಿರ್ತಿತ್ತು. ಸೊ ದೇ ವರ್ ಏಬಲ್ ಟು ಗೋ ಆನ್ ಫಾರ್ ಅ ಲಾಂಗ್ ಟೈಮ್. ಬಟ್ ಈಗ ಜೀವನ ಶೈಲಿ ಚೇಂಜ್ ಆಗಿರೋದ್ರಿಂದ ನಾವು ನೋಡ್ದಂಗೆ ಎಲ್ಲರೂ ಬರೀ ಮನೆಯಲ್ಲೇ ಇರ್ತಾರೆ, ಎ ಸಿ ರೂಮಲ್ಲೇ ಕೂತಿರ್ತೀವಿ. ಸೊ ಬಿಕಾಸ್ ಆಫ್ ವಿಚ್ ನಮ್ಮ ಫಿಸಿಕಲ್ ಆ್ಯಕ್ಟಿವಿಟಿ ಭಾಳ ಕಮ್ಮಿ ಆಗಿದೆ. ಸೊ ಅದರಿಂದಾಗಿ ಏನಾಗುತ್ತೆ, ಈ ಮೂಳೆ ಮತ್ತು ಮಾಂಸಖಂಡ ಬಹಳ ವೀಕ್ ಆಗಿರೋದ್ರಿಂದ ಈ ಮೂಳೆ ಸವಿತ ಭಾಳ ಯಂಗ್ ಏಜಲ್ಲಿ, ಅಂದರೆ ಒಂದು 30-35 ಸ್ಟಾರ್ಟ್ ಆಗ್ತಾ ಇದೆ. ಇನ್ನು ಡಾಕ್ಟರ್, ಆಗಿನ ಕಾಲದಲ್ಲಾದರೆ 60 ವರ್ಷ ನೀವು ಹೇಳ್ದಾಗೆ ಕೆಲಸ ಮಾಡ್ತಾಯಿದ್ರು, ಫಿಸಿಕಲ್ ಆ್ಯಕ್ಟಿವಿಟೀಸ್ ಜಾಸ್ತಿ ಇತ್ತು, ಹಾಗಾಗಿ ಸವೆತ ಕಡಿಮೆ ಆಗ್ತಿತ್ತು. ತುಂಬ ಜನ ಅಂದ್ಕೊಂಡ್ಬಿಡ್ತಾರೆ ಈ ವರ್ಕೌಟನ್ನು ಮಾಡಿದ್ರೆ, ಅಥವಾ ಜಿಮ್ನಲ್ಲಿ ವರ್ಕೌಟ್ ಮಾಡಿದ್ರೆ, ಯೋಗ ಏನಾದರೂ ಮಾಡಿದ್ರೆ, ಅಥವಾ ಜಾಸ್ತಿ ಓಡಾಡಿದ್ರೆ ಮೂಳೆ ಸವೆತ ಉಂಟಾಗುತ್ತೆ ಅಂತ. ಆ ರೀತಿಯಾದಂತಹ ಕಲ್ಪನೆ ಸಾಕಷ್ಟು ಜನರಲ್ಲಿ ಇದೆ. ಡಾಕ್ಟರ್, ಅದ್ರ ಬಗ್ಗೆ ಹೇಳೋದಾದರೆ? ಅವೆಲ್ಲ ಸ್ವಲ್ಪ ಕಲ್ಪನೆಗೆ ಇರಬೇಕು. ಬಿಕಾಸ್ ಏನಂದರೆ ದೇರ್ ಆರ್ ಸರ್ಟನ್ ಥಿಂಗ್ಸ್ ವಿಚ್ ಹ್ಯಾಸ್ ಟು ಬಿ ಡನ್. ಫಿಸಿಕಲ್ ಆ್ಯಕ್ಟಿವಿಟಿ ಇಸ್ ಅ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್. ಸೊ ಅನ್ಲೆಸ್ ನಮ್ಮ ಫಿಸಿಕಲ್ ಆ್ಯಕ್ಟಿವಿಟಿ ಇಲ್ಲ ಅಂದರೆ ನಮ್ಮ ಮೂಳೆ ಮತ್ತು ಮಾಂಸಖಂಡ ಭಾಳ ವೀಕಾಗೇ ಉಳಿಯುತ್ತದೆ. ಬಟ್ ಅಟ್ ದ ಸೇಮ್ ಟೈಮ್ ಆನ್ ಅ ಡೈಲಿ ಬೇಸಿಸ್ ಮಾಡಬೇಕದು. ಸೊ ಇವಾಗ ಜಸ್ಟ್ ಬಿಕಾಸ್ ಮಂಡೇ ಟು ಫ್ರೈಡೇ ಫುಲ್ ಬ್ಯುಸಿ ಇರ್ತೀವಿ, ಸ್ಯಾಟರ್ಡೇ ಸಂಡೇ 2 ದಿವಸ ಲೀವ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಆ 2 ದಿವಸ ಫುಲ್ಲು ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಿ ಮತ್ತೆ 5 ದಿವಸ ಮಾಡದೇ ಇರೋದು ಒಳ್ಳೆಯದಲ್ಲ. ಸೊ ಅದರಿಂದ ಏನಾಗುತ್ತೆ, ಮೂಳೆ ಮತ್ತು ಮಾಂಸಖಂಡದ ಮೇಲೆ ತುಂಬ ಸ್ಟ್ರೆಸ್ ಆಗೋದ್ರಿಂದ ಅದರಿಂದನೂ ಡ್ಯಾಮೇಜ್ಗಳು ಜಾಸ್ತಿ ಆಗೋ ಚಾನ್ಸ್ ಇರುತ್ತೆ. ಸೊ ಇಟ್ ಶುಡ್ ಬಿ ಬ್ಯಾಲೆನ್ಸ್ಡ್. ಸ್ವಲ್ಪ ಆನ್ ಅ ಡೈಲಿ ಬೇಸಿಸ್ ಸಮ್ ಫಿಸಿಕಲ್ ಆ್ಯಕ್ಟಿವಿಟಿ, ಅಟ್ಲೀಸ್ಟ್ ಒಂದು 15-20 ನಿಮಿಷ ಬ್ರಿಸ್ಕ್ ವಾಕು, ಸ್ವಲ್ಪ ಬಿಸಿಲು ಬೀಳಬೇಕು. ಬಿಸಿಲು ಬೀಳೋದು ಭಾಳ ಇಂಪಾರ್ಟೆಂಟು. ನಮಗೆ ವಿಟಮಿನ್ ಡಿ ಭಾಳ ಮುಖ್ಯ ಜೀವನ ಶೈಲಿಯಲ್ಲಿ. ಸೊ ನಮ್ಮ ಮೂಳೆ ಮತ್ತು ಮಾಂಸಖಂಡ ಗಟ್ಟಿ ಇರಬೇಕಂದ್ರೆ ವಿಟಮಿನ್ ಡಿಗೆ ಸನ್ಲೈಟ್ ಎಕ್ಸ್ಪೋಜರ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಅದು ಎಸ್ಪೆಷಲಿ 10 o'clock to 3 o'clock ಆ ಟೈಮಲ್ಲಿ ಸ್ವಲ್ಪ ಅಟ್ಲೀಸ್ಟ್ ಒಂದು 10 ನಿಮಿಷ ನಮ್ಮ ಚರ್ಮದ ಮೇಲೆ ಈ ಸೂರ್ಯನ ಕಿರಣಗಳು ಬಿದ್ದರೆ ವಿಟಮಿನ್ ಡಿ ಭಾಳ ಉತ್ಪತ್ತಿ ಆಗ್ತದೆ. ಸೊ ಅದು ಭಾಳ ಇಂಪಾರ್ಟೆಂಟ್ ಆಗ್ತದೆ. ಇನ್ನು ವೆಯ್ಟ್ ಗೇನ್ ಆದರೂ ಕೂಡ ಈ ಮಂಡಿ ಸವೆತ ಉಂಟಾಗುತ್ತೆ ಅನ್ನುವಂತಹ ಒಂದಷ್ಟು ಮಾತುಗಳು ಕೇಳಿದ್ದೀವಿ ನಾವು. ಸೊ ವೆಯ್ಟ್ ಗೇನ್ ಕೂಡ ಅದಕ್ಕೆ ಕಾರಣ ಆಗುತ್ತಾ ಮೂಳೆ ಸವೆತಕ್ಕೆ? 100% ವೆಯ್ಟ್ ಈಸ್ ಅನ್ ಇಂಪಾರ್ಟೆಂಟ್ ಆಸ್ಪೆಕ್ಟ್. ಈಗ ಬಾಡಿ ವೆಯ್ಟು ವಿದಿನ್ ದ ಲಿಮಿಟ್, ಅಂದರೆ ನಮ್ಮ ಬಾಡಿ ಮಾಸ್ ಇಂಡೆಕ್ಸ್ ಅಂತ ಹೇಳ್ತೀವಲ್ಲ, ಅದು ಒಂದು 21 to 24 ಆ ರೇಂಜಲ್ಲಿದ್ದರೆ ಭಾಳ ಉತ್ತಮ. ಈಗ ಒನ್ಸ್ ಇಟ್ ಕ್ರಾಸಸ್ ಬಿಯಾಂಡ್ 25 ಅದು ಡೆಫಿನೆಟ್ಲಿ ಪ್ರಪೋರ್ಷನೇಟ್. ಅಂದರೆ ಈಗ ವೆಯ್ಟು ನೀವು ಎಷ್ಟು ಜಾಸ್ತಿ ಆಗ್ತಿರೋ ಅದ್ರ ಡಬಲ್ ಆರ್ ಟ್ರಿಬಲ್ ಡ್ಯಾಮೇಜ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತದೆ. ಸೊ ವೆಯ್ಟ್ ಕಂಟ್ರೋಲ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಟು ಕೀಪ್ ಈ ಮಂಡಿ ನೋವನ್ನು ಕಮ್ಮಿ ಇಡಲಿಕ್ಕೆ. ಓಕೆ ಡಾಕ್ಟರ್, ಇನ್ನು ದೇಹದಲ್ಲಿ ಕ್ಯಾಲ್ಶಿಯಂ ಕಡಿಮೆ ಆಗ್ತಾ ಇದೆ. 30 ಆದ ತಕ್ಷಣ, ಅದರಲ್ಲೂ ಹೆಣ್ಣು ಮಕ್ಕಳಲ್ಲಿ 30 ಕ್ರಾಸ್ ಆಗ್ತಿದ್ದಂಗೆ ಕ್ಯಾಲ್ಶಿಯಂ ಕಡಿಮೆ ಆಗುತ್ತೆ. ಹಾಗಾಗಿ ಮೂಳೆ ಸವೆತ ಬೇಗ ಹೆಣ್ಣು ಮಕ್ಕಳಲ್ಲಿ ಕಂಡು ಬರುತ್ತೆ ಅಂತ ಹೇಳ್ತಾರೆ. 100%. ಕ್ಯಾಲ್ಶಿಯಂ ಮಾತ್ರ ಅಲ್ಲ, ಅಲಾಂಗ್ ವಿತ್ ಕ್ಯಾಲ್ಶಿಯಂ ಭಾಳ ಮುಖ್ಯವಾದದ್ದು ವಿಟಮಿನ್ ಡಿ. ಈಗ ಕ್ಯಾಲ್ಶಿಯಮ್ಮು ನಾವು ತಿನ್ನುವ ಆಹಾರದಲ್ಲಿ ಬೇರೆ ಬೇರೆ ರೀತಿಯಾಗಿ ಕ್ಯಾಲ್ಶಿಯಂ ಅವೈಲೇಬಲ್ ಆಗಿಬಿಡುತ್ತೆ. ಬಟ್ ನಮ್ಗೆ ವಿಟಮಿನ್ ಡಿ ಬಂದು ನಮ್ಮ ಡಯಟಲ್ಲಿ ಇರೋದಿಲ್ಲ. ಸೊ ವಿಟಮಿನ್ ಡಿ ನಾರ್ಮಲ್ ರೇಂಜಲ್ಲಿ ಇದ್ದರೆ ಅಷ್ಟೇ ನಾವು ತಿನ್ನುವ ಕ್ಯಾಲ್ಶಿಯಮ್ಮು ಅಬ್ಸಾರ್ಬ್ ಆಗಿ ನಮ್ಮ ಮೂಳೆ ಮತ್ತು ಮಾಂಸಖಂಡದಲ್ಲಿ ಸೇರ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಕ್ಯಾಲ್ಶಿಯಂ ಡೆಫಿನೆಟ್ಲಿ ಡಿಫಿಷಿಯನ್ಸಿ ಇರೋದರಿಂದ ಮೂಳೆ ಸವಿತ ಬೇಗ ಸ್ಟಾರ್ಟ್ ಆಗೋ ಚಾನ್ಸ್ ಇರ್ತದೆ. ಸೊ ಅಲಾಂಗ್ ವಿತ್ ಕ್ಯಾಲ್ಶಿಯಂ ನಾನು ಅಡ್ವೈಸ್ ಮಾಡೋದು ಏನಂದರೆ,
ಏನಂದರೆ ವಿಟಮಿನ್ ಡಿನೂ ಸಹಿತ ಚೆಕ್ ಮಾಡಿ ರೆಗ್ಯುಲರ್ ಬೇಸಿಸಲ್ಲಿ ತುಂಬ ಕಮ್ಮಿ ಇದ್ದರೆ ಇನ್ ಕೇಸ್ ನಮಗೆ ಸನ್ಲೈಟ್ ಎಕ್ಸ್ಪೋಜರ್ ಆಗ್ತಿಲ್ಲ ಅಂದರೆ ಸಪ್ಲಿಮೆಂಟ್ ತೊಗೊಳ್ಳೋದು ಒಳ್ಳೆಯದು. ಇನ್ನು ತುಂಬ ಜನಕ್ಕೆ ಈ ಮೂಳೆ ಸವೆತ ಉಂಟಾಗ್ತಿದೆ ಅನ್ನೋದೇ ಅರಿವಿರೋದಿಲ್ಲ. ಲಾಸ್ಟ್ ಸ್ಟೇಜಿಗೆ ಬಂದುಬಿಟ್ಟಿರ್ತಾರೆ, ಅದನ್ನು ಸರ್ಜರಿ ಮಾಡಬೇಕಾಗಿರುವಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಬಟ್ ಏಜ್ ಕೂಡ ಕ್ರಾಸ್ ಆಗಿರುತ್ತೆ, ಅವರಿಗೆ ಸರ್ಜರಿ ಮಾಡೋದು ಕಷ್ಟ ಆಗಿಬಿಡುತ್ತೆ. ಅಂಥವ್ರಿಗೆ ಏನು ಮಾಡಬೇಕಾಗತ್ತೆ? ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಮಂಡಿ ನೋವು ಯಾವಾಗ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಸ್ಟಾರ್ಟ್ ಆಗುತ್ತೋ ಆವಾಗಲೇ ಒಳ್ಳೆ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಯಾವ ಸ್ಟೇಜಲ್ಲಿದೆ ಅಂತ ಅರಿತುಕೊಳ್ಳೋದು ಭಾಳ ಇಂಪಾರ್ಟೆಂಟ್. ಯಾಕಂದರೆ ನಾವು ಮೂಳೆ ಸವೆತ ಬಂದು ಸ್ಟೇಜ್ 1ಇಂದ ಸ್ಟೇಜ್ 4ವರೆಗೂ ಡಿವೈಡ್ ಮಾಡ್ತೀವಿ. ಸೊ ಅರ್ಲಿ ಸ್ಟೇಜ್ ಅಂದರೆ ಸ್ಟೇಜ್ 1 ಸ್ಟೇಜ್ 2ಅಲ್ಲೇ ನಾವು ಕಂಡುಹಿಡಿದ್ರೆ ಅದನ್ನು ಕಂಟ್ರೋಲ್ ಇಡೋದು ಭಾಳ ಈಸಿ. ಅಂದರೆ ಮೆಡಿಸಿನ್ಸು, ಸ್ವಲ್ಪ ಎಕ್ಸಸೈಸು, ಫಿಸಿಯೋಥೆರಪಿಯಲ್ಲಿ ಕಂಟ್ರೋಲ್ ಇಡಬಹುದು. ಬಟ್ ಆ ಅರ್ಲಿ ಸ್ಟೇಜ್ ನಾವು ಮಿಸ್ ಮಾಡಿಬಿಟ್ರೆ ಸ್ಟೇಜ್ 3 ಇಲ್ಲ ಸ್ಟೇಜ್ 4 ಬಂದರೆ ಆ ಸ್ಟೇಜಲ್ಲಿ ಮೆಡಿಸಿನ್ಸಲ್ಲಿ ಕಂಟ್ರೋಲ್ ಮಾಡೋದು ಭಾಳ ಕಷ್ಟ ಆಗಿಬಿಡುತ್ತೆ. ಸೊ ಆವಾಗ ಸರ್ಜರಿ ವಿಲ್ ಬಿಕಮ್ ದ ಓನ್ಲಿ ಆಪ್ಷನ್. ಸೊ ಆ ಸ್ಟೇಜ್ ಹೋಗಲಿಕ್ಕೆ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್. ಸೊ ಅರ್ಲಿ ಮಂಡಿ ನೋವು ಸ್ಟಾರ್ಟ್ ಆದಾಗಲೇ ಡಾಕ್ಟರ್ ಹತ್ರ ಸಲಹೆ ತೊಗೊಳ್ಳೋದು ಭಾಳ ಉತ್ತಮ. ಬಟ್ ಒಂದ್ಸರಿ ಸ್ಟೇಜ್ ಮೀರಿದ ಮೇಲೆ ಬೇರೆ ಆಪ್ಷನ್ ಇಲ್ಲ ಅಂದಮೇಲೆ ಸರ್ಜರಿಯೇ ಒಂದು ಲಾಸ್ಟ್ ಆಪ್ಷನ್ ಇದ್ದಾಗ ಅದ್ರ ಬಗ್ಗೆ ಹೆದರುವಂಥದ್ದು ಏನಿಲ್ಲ. ಸೊ ಇವಾಗೆಲ್ಲ ಸರ್ಜರಿ ಹಸ್ ಬಿಕಮ್ ಎ ವೆರಿ ಕಾಮನ್ ಥಿಂಗ್. ಆ್ಯಂಡ್ ಅಲಾಂಗ್ ವಿತ್ ಸರ್ಜರಿ ದ ಪೋಸ್ಟ್ ಸರ್ಜರಿ ರಿಹ್ಯಾಬ್ ಅಂತ ಹೇಳ್ತೀವಿ. ಅಂದರೆ ನಾವು ಫಿಸಿಯೋಥೆರಪಿ ಅವೆಲ್ಲ ಭಾಳ ಇಂಪ್ರೂವ್ಮೆಂಟು, ಭಾಳ ಅಡ್ವಾನ್ಸಸ್ ಆಗಿರೋದ್ರಿಂದ ರಿಕವರಿ ಈಸ್ ವೆರಿ ಫಾಸ್ಟ್. ಮುಂಚೆ ಥರ ಆಪ್ರೇಷನ್ ಮಾಡಿದ್ಮೇಲೆ 1 ತಿಂಗಳು ಬೆಡ್ ರೆಸ್ಟ್ ಇರಬೇಕು ಆ ಥರ ಇಲ್ಲ. ನಾವು ಇನ್ಫ್ಯಾಕ್ಟ್ ಇವಾಗೆಲ್ಲ 2 ಮಂಡಿ ಆಪ್ರೇಷನ್ ಮಾಡಿದ್ರು ಸಹಿತ ಇವತ್ತು ಮಾಡಿದ್ರೆ ಅಂದರೆ ನಾಳೆನೇ ನಡ್ಸೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ಬೈ ಒಂದು 5 to 6 days ಹಾಸ್ಪಿಟಲಿಂದ ಹೊರ ಹೋಗಬೇಕಾದ್ರೆ ಅವರೇ ಸ್ವಲ್ಪ ಅವರ ಮಟ್ಟಿಗೆ ಇಂಡಿಪೆಂಡೆಂಟ್ ಆಗಿರ್ತಾರೆ. ಸೊ ಹೆದರುವಂಥದ್ದು ಏನಿಲ್ಲ. ಇವಾಗ ಮಂಡಿ ನೋವು ಬರದೇ ಇರೋ ಥರ, ಈಗ ನೀವು ಹೇಳಿದ್ರಿ 30-35 ಇಯರ್ಸ್ ಕ್ರಾಸ್ ಆಗ್ತಿದ್ದಾಗೆ ನಾರ್ಮಲಿ ಮಂಡಿ ನೋವು ಬರುತ್ತೆ ಅಂತ. ಬಟ್ ಬರದೇ ಇರೋ ಥರ ಯಾವ ರೀತಿ ಕಾಪಾಡ್ಕೋಬೇಕಾಗತ್ತೆ? ಅದು ಮೇನ್ ಇಂಪಾರ್ಟೆಂಟ್. ಯಾಕಂದರೆ ಅಟ್ಲೀಸ್ಟ್ 150 ಇಯರ್ಸ್ವರೆಗೂನಾದರೂ ಅದನ್ನು ನಾವು ತಡೆದ್ರೆ ಇನ್ನು ಅದಾದಮೇಲೆ ಬೇಕಾದರೆ ಇದು ಮಾಡ್ಬೋದು. ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್. ಏನಂದರೆ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಆಲ್ವೇಸ್. ಸೊ ಅದಕ್ಕೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಜೀವನ ಶೈಲಿ, ನಾನು ಹೇಳ್ದಂಗೆ ಲೈಫ್ ಸ್ಟೈಲ್ ಅಂದರೆ ಏನು ಎಲ್ಲರೂ ಜಿಮ್ಗೆ ಹೋಗಬೇಕು, ಯೋಗಾಸನ ಮಾಡಬೇಕು ಅಂತ ಏನಿಲ್ಲ. ಸಿಂಪಲ್ ಬ್ರಿಸ್ಕ್ ವಾಕ್ ಡೈಲಿ ಒಂದು 15-20 ನಿಮಿಷ. ಬಟ್ ಇಟ್ ಶುಡ್ ಬಿ ಆನ್ ಅ ಡೈಲಿ ಬೇಸಿಸ್. ನಾಟ್ ದಟ್ ವಾರದಲ್ಲಿ 2 ದಿವಸ ಮಾಡ್ತೀನಿ 5 ದಿವಸ ಮಾಡಲ್ಲ, ಅದು ಅಷ್ಟು ಉಪಯೋಗ ಆಗೋದಿಲ್ಲ. ಸೊ ಆನ್ ಅ ಡೈಲಿ ಬೇಸಿಸ್ ಸಮ್ ಫಿಸಿಕಲ್ ಆಕ್ಟಿವಿಟಿ ಇಸ್ ಇಂಪಾರ್ಟೆಂಟ್. ಹೆಲ್ತಿ ಡಯಟ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಮೇಕ್ ಶ್ಯೂರ್ ದಟ್ ಈಕ್ವಲ್ ಪ್ರೋಟೀನು, ಕಾರ್ಬೋಹೈಡ್ರೇಟ್, ಫ್ಯಾಟ್ಸ್ ಎಲ್ಲನೂ ಈಕ್ವಲ್ ಇದಲ್ಲಿರಬೇಕು, ಬ್ಯಾಲೆನ್ಸ್ಡ್ ಆಗಿರ್ಬೇಕು. ಕೆಲವರು ತುಂಬ ಓವರ್ ಡಯಟ್ ಮಾಡೋಕ್ಕೆ ಹೋಗ್ತಾರೆ, ಫುಲ್ ಪ್ರೋಟೀನ್ ಮಾತ್ರ ತಿಂತೀನಿ ಆ ಥರ, ಅದು ಒಳ್ಳೆಯದಲ್ಲ. ನಾವು ಅಲಾಂಗ್ ವಿತ್ ದಟ್ ವೆಯ್ಟ್ ಕಂಟ್ರೋಲಲ್ಲಿ ಇಡಬೇಕು. ಇವಾಗ ಕೆಲವೊಂದು ಥಿಂಗ್ಸ್ ನಿಮ್ಮ ಕಂಟ್ರೋಲ್ ಇರೋಲ್ಲ. ಸೊ ಇವಾಗ ಜೆನೆಟಿಕಲಿ ನಿಮ್ಮ ಪೇರೆಂಟ್ಸು ದಪ್ಪ ಇರ್ಬೋದು, ಸೊ ಯು ವಿಲ್ ಕ್ಯಾರಿ ದೋಸ್ ಜೀನ್ಸ್. ಬಟ್ ಒನ್ಸ್ ಯು ರಿಯಲೈಸ್ ದಟ್ ಯು ಆರ್ ಓವರ್ ವೆಯ್ಟ್, ಯು ವಿಲ್ ಹ್ಯಾವ್ ಟು ವರ್ಕ್ ಟುವರ್ಡ್ಸ್ ಇಟ್. ಅಂದರೆ ಡಯಟು, ಎಕ್ಸಸೈಸಸ್ಸು, ಬೇಕಾದರೆ ಒಂದು ಒಳ್ಳೆ ಡಯಟಿಷಿಯನ್ ಸಲಹೆ ತೊಗೊಂಡು ಸೊ ನಿಮ್ಮ ವೆಯ್ಟನ್ನು ಕಂಟ್ರೋಲ್ ಇಡಬೇಕಾಗಿದ್ದು ಭಾಳ ಇಂಪಾರ್ಟೆಂಟ್. ಇನ್ನು ಡಾಕ್ಟರ್, ಫುಡ್ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿಬಿಡುತ್ತೆ. ನಮ್ಮ ದೇಹದ ಮೇಲೆ ಪ್ರಮುಖವಾಗಿ ಪರಿಣಾಮ ಬೀರೋದು ನಾವು ಡೈಲಿ ರೊಟೀನ್ ನಾವೇನು ಫುಡ್ ತೆಗೆದುಕೊಳ್ತೀವಿ, ನಾವೇನು ಯೂಸ್ ಮಾಡ್ತಾ ಇದ್ದೀವಿ ಅಂತ. ಈ ತುಪ್ಪ ಮತ್ತು ನಾವು ದೇಸಿಯಾಗಿ ನಾವು ಬಳಕೆ ಮಾಡುವಂತಹ ಈಗಿನ ಬರುವಂತಹ ಕೆಮಿಕಲ್ ಆಯಿಲ್ಗಿಂತ ಈ ತುಪ್ಪ, ಬೆಣ್ಣೆ ಇದನ್ನೆಲ್ಲ ಯೂಸ್ ಮಾಡಿದ್ರೆ ದಪ್ಪ ಆಗಿಬಿಡ್ತಾರೆ ಅನ್ನುವಂತಹ ಒಂದು ಪರಿಕಲ್ಪನೆ ಜನರಲ್ಲಿ ಇದೆ. ಸೊ ಅದು ಎಷ್ಟು ಮಟ್ಟಿಗೆ ನಿಜ? ಅದನ್ನು ನಾವು ಸೇವನೆ ಮಾಡಿದ್ರೆ ಈ ರೀತಿ ಮಂಡಿ ಆಗುವಂತಹ ಪರಿಣಾಮಗಳನ್ನೇನಾದರೂ ತಡೆಗಟ್ಟಬಹುದಾ ಅಂತ? ಇಲ್ಲ, ಏನಂದರೆ ಒಂದೇ ಜನರಲೈಸ್ಡಾಗಿ ಹೇಳ್ಬಿಟ್ಟು ಗೀ ಇಲ್ಲ ತುಪ್ಪ ಈಸ್ ಹಾರ್ಮ್ಫುಲ್ ಫಾರ್ ದ ಹೆಲ್ತ್ ಅಂತ ಹೇಳೋಕ್ಕಾಗಲ್ಲ. ಎವ್ರಿಥಿಂಗ್ ವೆನ್ ಟೇಕನ್ ಇನ್ ವಿದಿನ್ ದ ಲಿಮಿಟೆಡ್ ಕ್ವಾಂಟಿಟೀಸ್ ಭಾಳ ಉತ್ತಮವಾಗಿರುತ್ತೆ. ಬಿಕಾಸ್ ದೇ ಆಲ್ಸೋ ಕಂಟೈನ್ ವೆರಿ ಇಂಪಾರ್ಟೆಂಟ್ ಎಸೆನ್ಷಿಯಲ್ ನ್ಯೂಟ್ರಿಯೆಂಟ್ಸ್. Ghee also contains, when taken in proper quantity, is very helpful. ಸ್ವಲ್ಪ ತಿನ್ನೋದ್ರಲ್ಲಿ ವೇಟ್ ಗೇನ್ ಏನು ಆಗೋದಿಲ್ಲ. ಇಟ್ಸ್ ಅ ಗುಡ್ ಫ್ಯಾಟ್. ಇಟ್ ಈಸ್ ಡೆಫಿನೆಟ್ಲಿ ವೆರಿ ಗುಡ್ ಫಾರ್ ಹೆಲ್ತ್. ಓಕೆ. ಇನ್ನು ಡಾಕ್ಟರ್, ಈಗ ಟ್ಯಾಬ್ಲೆಟ್ಸ್ಗಳನ್ನು ತೆಗೆದುಕೊಳ್ಳೋದು, ಅಂದರೆ ಕ್ಯಾಲ್ಶಿಯಂ ಟ್ಯಾಬ್ಲೆಟ್ಸ್ಗಳು ಬರುತ್ತೆ. ಆಫ್ಟರ್ 30-35 ನೀವು ಕ್ಯಾಲ್ಶಿಯಂ ಟ್ಯಾಬ್ಲೆಟ್ಸ್ಗಳನ್ನ ತೆಗೆದುಕೊಳ್ಳಿ ಅಂತ ಕೆಲವರು ಸಜೆಸ್ಟ್ ಮಾಡ್ತಾರೆ. ಇದು ಎಷ್ಟು ಮಟ್ಟಿಗೆ ಹೆಲ್ಪ್ಫುಲ್ ಆಗುತ್ತೆ ಅಥವಾ ಹಾರ್ಮ್ ಇದೆಯಾ ಹೆಲ್ತ್ಗೆ ಅಂತ? ಹರ್ಲಿ ಟ್ಯಾಬ್ಲೆಟ್ಸ್ ಅಂದಾಗ, ಅಂದರೆ ಕ್ಯಾಲ್ಶಿಯಂ ಟ್ಯಾಬ್ಲೆಟ್ಸ್ಗಳು. ಕ್ಯಾಲ್ಶಿಯಂ ಅಲ್ಲ, ಏನಂದರೆ ಇಟ್ಸ್ ಆಲ್ ಇಟ್ ಡಸಂಟ್ ಕಮ್ ಅಂಡರ್ ದ ಮೆಡಿಸಿನ್ಸ್ ಪಾರ್ಟ್. ಸೊ ವಾಟ್ ವಿ ಕಾಲ್ ಇಟ್ as ದೀಸ್ ಆರ್ ಆಲ್ ಕಾಲ್ಡ್ as ನ್ಯೂಟ್ರಾಸ್ಯೂಟಿಕಲ್ಸ್ ಅಂತ. ಬಟ್ ಸ್ಟಿಲ್ ನಾನು ನನ್ನ ಪೇಷಂಟ್ಸ್ಗೆ ಯೂಶಲಿ ಅಡ್ವೈಸ್ ಮಾಡೋದೇನೆಂದರೆ ಕ್ಯಾಲ್ಶಿಯಂ ಈಸ್
ಅವೈಲೇಬಲ್ ಇನ್ ಲಾಟ್ ಆಫ್ ಡಯಟ್. ಸೊ ಫಾರ್ ಎಕ್ಸಾಂಪಲ್ ರಿಚ್ ಇನ್ ಮಿಲ್ಕು, ನಿಮ್ಮ ರಾಗಿ ಐಟಮ್ಸು, ಡೇಟ್ಸ್ ಇವೆಲ್ಲ ರಿಚ್ ಇರ್ತದೆ. ಸೊ ಕ್ಯಾಲ್ಶಿಯಂ ರಿಚ್ ಫುಡ್ ತೊಗೊಂಡು ಅದರ ಸಹಿತ ತೊಗೊಂಡ ಮೇಲೂ ನಿಮ್ಮ ಬಾಡಿಯಲ್ಲಿ ಬ್ಲಡ್ ಟೆಸ್ಟ್ ಮಾಡಿದಾಗ ಕ್ಯಾಲ್ಶಿಯಂ ಅಂಶ ಕಮ್ಮಿ ಇದ್ದರೆ ಅವಾಗ ಡೆಫಿನೆಟ್ಲಿ ಸಪ್ಲಿಮೆಂಟ್ಸ್ ತೊಗೋಬೇಕಾಗುತ್ತೆ. ಬಟ್ ಕಂಟಿನ್ಯೂಸ್ ತೊಗೊಳೋದಕ್ಕಿಂತ ತೊಗೊಂಡು 1 ವರ್ಷ ಆದಮೇಲೆ ಮತ್ತೆ ರೀಚೆಕ್ ಮಾಡಿ, ಇಫ್ ಯುವರ್ ಕ್ಯಾಲ್ಶಿಯಂ ಲೆವೆಲ್ ಇಸ್ ಕಮ್ ಟು ನಾರ್ಮಲ್, ದೆನ್ ಯು ಕ್ಯಾನ್ ಸ್ಟಾಪ್ ದ ಸಪ್ಲಿಮೆಂಟ್ಸ್. ಬಟ್ ಡಯಟ್ ರಿಚ್ ಇನ್ ಕ್ಯಾಲ್ಶಿಯಂ ಹ್ಯಾಸ್ ಟು ಬಿ ಕಂಟಿನ್ಯೂ. ಅದೇ ಫುಡ್ಡಲ್ಲೇ ಆದಷ್ಟು ಕಂಟ್ರೋಲ್ ಮಾಡಿ, ಇನ್ ಕೇಸ್ ಅದು ಮಾಡಿದ ಮೇಲೇನೂ ಕಮ್ಮಿ ಇದ್ದರೆ ದೆನ್ ಸಪ್ಲಿಮೆಂಟ್ ಟು ಬಿ ಆ್ಯಡೆಡ್. ಓಕೆ ಓಕೆ. ಇನ್ನು ಇದೆಲ್ಲ ಆಗುತ್ತೆ ಅಂದರೆ ಸರ್ಜರಿ ಆಗುತ್ತೆ. ಸರ್ಜರಿ ಆದ ನಂತರ ತುಂಬ ಜನಕ್ಕೆ ಕನ್ಫ್ಯೂಷನ್, ಸರ್ಜರಿ ಆಯ್ತಪ್ಪ ನಾನಿನ್ನು ಆರಾಮಾಗಿ ಓಡಾಡಬಹುದು ಅನ್ನುವಂತಹ ಪರಿಕಲ್ಪನೆ ಜನರ ಮನಸ್ಸಲ್ಲಿದೆ. ಬಟ್ ಅದಾದಮೇಲೆ ಟ್ರೀಟ್ಮೆಂಟ್ ಇದೆ ಅನ್ನುವಂಥದ್ದು ತುಂಬ ಜನಕ್ಕೆ ಗೊತ್ತಿರಲ್ಲ. ಸೊ ಎನಿ ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಪೇಷಂಟ್ ಬಂದಾಗ ದ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ ನಾನು ಹೇಳೋದೇನೆಂದರೆ, ಸರ್ಜರಿ 50% ಕೆಲಸ, ರಿಮೈನಿಂಗ್ 50% ಕೆಲಸ ಪೋಸ್ಟ್ ಸರ್ಜರಿ ರೀಹ್ಯಾಬ್, ಅಂದರೆ ಈ ಫಿಸಿಯೋಥೆರಪಿ, ಎಕ್ಸಸೈಸಸ್ಸು ಇವೆಲ್ಲ ಫಾಲೋ ಮಾಡಬೇಕಾಗುತ್ತೆ. ಸೊ ಮಾಡಿಲ್ಲ ಅಂದರೆ ದೆನ್ ದ ರಿಸಲ್ಟ್ಸ್ ವಿಲ್ ನಾಟ್ ಬಿ ದ್ಯಾಟ್ ಮಚ್. ಜಸ್ಟ್ ಮಂಡಿ ರೀಪ್ಲೇಸ್ ಮಾಡಿದ ಕೂಡಲೇ ಫುಲ್ ರಿಲೀಫ್ ಆಗಿಬಿಡ್ತು, 100% ನಾರ್ಮಲ್ ಫಂಕ್ಷನ್ ಬರೋದಿಲ್ಲ. ಸೊ ಫಿಸಿಯೋಥೆರಪಿ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಅದ್ರ ಮೇಲೂ ಭಾಳ ಇಂಪಾರ್ಟೆನ್ಸ್ ಕೊಡಬೇಕು. ಪ್ಲಸ್ ಅವು ಎಕ್ಸಸೈಸಸ್ ಅನ್ನೋದು ಇಟ್ ಈಸ್ ನಾಟ್ ಜಸ್ಟ್ ಯು ಡೂ ಫಾರ್ 1 ವಾರ ಮಾಡ್ತೀರಾ, 2 ವಾರ ಮಾಡ್ತೀರಾ ಅಂತಲ್ಲ. ಇಟ್ ಹ್ಯಾಸ್ ಟು ಬಿ ಅ ಲೈಫ್ ಲಾಂಗ್ ಪ್ರೋಸೆಸ್ ವೇರ್ ಯು ಹ್ಯಾವ್ ಟು ಕೀಪ್ ಡೂಯಿಂಗ್ ದ ಎಕ್ಸಸೈಸಸ್. ಸೊ ಮಂಡಿ ರೀಪ್ಲೇಸ್ಮೆಂಟ್ ಸರ್ಜರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಇಸ್ ರಿಹ್ಯಾಬ್. ಫಿಸಿಯೋಥೆರಪಿ ಈಸ್ ಅ ಮಸ್ಟ್ ಆ್ಯಂಡ್ ಅವರಿಗೆ ಮೊದಲೇ ಅದರ ಅರಿವು ಇರಬೇಕು. ಅದೇ ಡಾಕ್ಟರ್, ತುಂಬ ಜನಕ್ಕೆ ಫಿಸಿಯೋಥೆರಪಿ ಬಗ್ಗೆ ನಾಲೆಡ್ಜ್ ತುಂಬ ಕಡಿಮೆ ಇದೆ. ಸರ್ಜರಿ ಆದ ತಕ್ಷಣ ನಾವೆಲ್ಲದರಲ್ಲೂ ಅಂದರೆ ಗೆದ್ದುಬಿಟ್ವಿ ಅನ್ನುವಂತಹ ಒಂದಷ್ಟು ಜನ ಹಳ್ಳಿಗಳಲ್ಲಿ, ಅದರಲ್ಲೂ ಅವರಿಗೆ ಗೊತ್ತೇ ಇರೋದಿಲ್ಲ, ಅದ್ರ ಬಗ್ಗೆ ನಾಲೆಡ್ಜ್ ಇರೋದಿಲ್ಲ. ಫಿಸಿಯೋಥೆರಪಿಗೆ ಇನ್ನೊಂದಷ್ಟು ಖರ್ಚಾಗುತ್ತೆ, ಯಾಕೆ ಅಷ್ಟೊಂದು ಖರ್ಚು ಮಾಡಬೇಕು ಅನ್ನುವಂತಹ ಮೈಂಡ್ಸೆಟ್ ತುಂಬ ಜನ ಇದ್ದಾರೆ. ಬಟ್ ಫಿಸಿಯೋಥೆರಪಿಯಿಂದನೇ ಆ ಒಂದು ಮಂಡಿ ನೋವು ಇರಬಹುದು ಅಥವಾ ಎಕ್ಸಸೈಸ್ ಮಾಡಿಸ್ತಾರಲ್ಲ, ಅದರಿಂದ 80% ಕ್ಯೂರ್ ಆಗುವಂತಹ ಚಾನ್ಸಸ್ ಇದೆ ಅಲ್ವಾ? 100%. ನಾನು ಅದೇ ಹೇಳಿದ್ನಲ್ಲ, ಈಗ ಎನಿ ಸರ್ಜರಿ ನಾವು ಮಂಡಿ ರಿಪ್ಲೇಸ್ಮೆಂಟ್ ಮಾತ್ರ ಅಲ್ಲ, ಎನಿ ಲಿಗಮೆಂಟ್ ಸರ್ಜರಿ ನಾವು ಮಾಡಿದಾಗ, ಸೊ ನಮ್ಮ ಕಡೆಯಿಂದ ಒನ್ಸ್ ದ ಸರ್ಜರಿ ಇಸ್ ಡನ್ ಪರ್ಫೆಕ್ಟ್ಲಿ ವೆಲ್, ದ ರಿಮೈನಿಂಗ್ 50% ಎಫರ್ಟ್ ವಿಲ್ ಬಿ ಫ್ರಮ್ ದ ಪೇಷಂಟ್ ಸೈಡ್ ಇನ್ ಫಾಲೋಯಿಂಗ್ ಅಪ್ ವಿತ್ ದ ಫಿಸಿಯೋ ಟು ಡೂ ಅ ಗುಡ್ ರಿಹ್ಯಾಬ್ ಸೊ ದಟ್ ದೇ ರಿಕವರ್ ದ ಫುಲ್ ಮೂಮೆಂಟ್. ನಮ್ಮದು ಒಂದೇ ಲೈಫ್ ಈಸ್ ಮೂಮೆಂಟ್ ಈಸ್ ಲೈಫ್. ಸೊ ಮೂಮೆಂಟ್ ಅಚೀವ್ ಮಾಡಲಿಕ್ಕೆ ಸರ್ಜರಿ ಒಂದೇ ಅಲ್ಲ, ಅದರ ಜೊತೆಗೆ ಸ್ವಲ್ಪ ಪೋಸ್ಟ್ ಆಪ್ ಫಿಸಿಯೋಥೆರಪಿ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಇನ್ನು ನಿಮ್ಮ ಕಾವೇರಿ ಹಾಸ್ಪಿಟಲಲ್ಲಿ ಈ ನೀ ಸರ್ಜರಿಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾದಂಥ ಫೆಸಿಲಿಟೀಸ್ ಇದೆ? ಅಂದರೆ ಹೇಗೆ ಆ ಸರ್ಜರಿ ಅವ್ರಿಗೆ ಒಂದು ರೀತಿಯ ಧೈರ್ಯ ತುಂಬುವಂತಹ ಕೆಲಸ ಹೇಗಾಗುತ್ತೆ ಅಂತ? ನಮ್ಮ ಕಾವೇರಿ ಹಾಸ್ಪಿಟಲಲ್ಲಿ ವಿ ಹ್ಯಾವ್ ಅ ವೆಲ್ ಎಸ್ಟಾಬ್ಲಿಷ್ಡ್ ಸೆಟಪ್ ವೇರ್ ಪೇಷಂಟ್ ಫ್ರಮ್ ದ ಟೈಮ್ ನಾವು ರಿಸೀವ್ ಮಾಡಿದ ಕೂಡಲೇ ಇಟ್ ಈಸ್ ಸೀನ್ ಬೈ ಕನ್ಸಲ್ಟೆಂಟ್ಸ್. ಒನ್ಸ್ ನೋಡಿದ ಮೇಲೆ ನಾವು ಅವ್ರನ್ನ ಪ್ರಾಪರ್ ಕೌನ್ಸಿಲಿಂಗ್ ಮಾಡ್ತೀವಿ. ವಿ ಹ್ಯಾವ್ ಆಲ್ಸೋ ಗಾಟ್ ಕೌನ್ಸಿಲರ್ಸ್ ರಿಗಾರ್ಡಿಂಗ್ ದಟ್. ಕೌನ್ಸಿಲಿಂಗ್ ಅಂದರೆ ಈಗ ನಾವು ಒಂದು ಶಾರ್ಟ್ ವಿಡಿಯೋ ಮಾಡಿರ್ತೀವಿ, ಸೊ ಅದನ್ನು ತೋರಿಸ್ತೀವಿ ಪೇಷಂಟ್ಗೆ. ಸೊ ಈ ಥರ ಆಪರೇಷನ್ ಆಗುತ್ತೆ, ನೀವು ಈ ಥರ 3 ದಿವಸಕ್ಕೆ ಇಷ್ಟು ಎಕ್ಸಸೈಸ್ ಮಾಡಿರಬೇಕು, 5ನೇ ದಿವಸಕ್ಕೆ ಮನೆಗೆ ಹೋಗ್ತೀರಾ, ಅದಾದಮೇಲೆ ಫಿಸಿಯೋಥೆರಪಿ ಎಕ್ಸಸೈಸ್ ಫಾಲೋ ಮಾಡಬೇಕು. ಸೊ ನಮ್ಮಲ್ಲಿ ವೆರಿ ಅಡ್ವಾನ್ಸ್ಡ್ ಫಿಸಿಯೋಥೆರಪಿ ಸೆಂಟರ್ ಇದೆ. ಸೊ ವೆಲ್ ಟ್ರೈನ್ಡ್ ಫಿಸಿಯೋಥೆರಪಿಸ್ಟ್ ಆ್ಯಂಡ್ ದೇ ಆಲ್ಸೋ ಗಿವ್ ಹೋಮ್ ಕೇರ್ ಫಿಸಿಯೋ ಆಲ್ಸೋ ಪೋಸ್ಟ್ ಸರ್ಜರಿ ಆದಮೇಲೆ ಟು ಮೇಕ್ ದಮ್ ಮೋರ್ ಕಂಫರ್ಟಬಲ್. ಈ ನೀ ರಿಪ್ಲೇಸ್ಮೆಂಟ್ ಮಾಡಿದಾಗಲ್ಲ ದೇ ವಿಲ್ ಬಿ ಎಲ್ಡರ್ಲಿ ಪೇಷಂಟ್ಸು, ಸೊ ಅವರಿಗೆ ಮತ್ತೆ ಹಾಸ್ಪಿಟಲ್ ಬಂದು ಹೋಗೋದು ಕಷ್ಟ ಆಗುತ್ತೆ. ಸೊ ನಾವು ವಿ ಪ್ರೊವೈಡ್ ಗುಡ್ ಹೋಮ್ ಕೇರ್ ಫಿಸಿಯೋ ಆಸ್ ವೆಲ್ ಆಸ್ ಹೋಮ್ ಕೇರ್ ನರ್ಸಿಂಗ್ ಫೆಸಿಲಿಟೀಸ್. ಸೊ ಇವೆಲ್ಲ ಮಾಡೋದ್ರಿಂದ ಇಟ್ಸ್ ಅ ಕಂಪ್ಲೀಟ್ ಕೇರ್. ವಿ ಹ್ಯಾವ್ ಅ ಹೋಲಿಸ್ಟಿಕ್ ಅಪ್ರೋಚ್ ಟು ನೀ ರಿಪ್ಲೇಸ್ಮೆಂಟ್ ಪ್ರೋಗ್ರಾಮ್ ಇನ್ ಕಾವೇರಿ ಹಾಸ್ಪಿಟಲ್. ಸರ್, ನಾರ್ಮಲಿ ಯಾವ ವಯಸ್ಸಿನಲ್ಲಿ ಈ ಒಂದು ಸರ್ಜರಿ ಮಾಡಿಸ್ಕೊಂಡ್ರೆ ಬೆಟರ್ ಅಂತ ಅನ್ಸುತ್ತೆ? ಏಜ್ ಇಸ್ ನಾಟ್ ಅ ಒನ್ ಫಿಕ್ಸ್ ಫ್ಯಾಕ್ಟರ್. ಏಜ್ ಇಸ್ ನಾಟ್ ಅ ಲಿಮಿಟಿಂಗ್ ಫ್ಯಾಕ್ಟರ್. ನಮಗೆ ಏನಂದರೆ ಒಂದು ಪೇಷಂಟು ಭಾಳ ಸಿವಿಯರ್ ಅಂದರೆ ನಾನು ಹೇಳ್ದಂಗೆ ಸ್ಟೇಜ್ 4 ನೀ ಆರ್ಥರೈಟಿಸ್ ಇರಬೇಕು. ಎರಡನೇದು ಪೇಷಂಟು ಪೇಯ್ನಿಂದ ಭಾಳ ಬಳಲ್ತಿರ್ಬೇಕು, ಅವರ ದಿನನಿತ್ಯ ಕೆಲಸಗಳು ಮಾಡೋಕ್ಕಾಗ್ತಾ ಇಲ್ಲ. ಸೊ ಆ ಥರ ಪೇಷಂಟ್ಸ್ನ ನಾವು ಸೆಲೆಕ್ಟ್ ಮಾಡಿದಾಗ ಪೇಷಂಟು ಸರ್ಜರಿಗೆ ಎಷ್ಟು ಫಿಟ್ ಇದ್ದಾರೆ ಅಂತ ನಾವು ಅಸೆಸ್ ಮಾಡ್ತೀವಿ. ನಮ್ಮಲ್ಲಿ ಒಂದು ಟೀಮ್ ಇರ್ತದೆ, ಅನಸ್ಥೆಟಿಸ್ಟು, ಫಿಸಿಷಿಯನ್ನು, ಕಾರ್ಡಿಯಾಲಜಿಸ್ಟು, ಎಲ್ಲರೂ ನೋಡಿ ಅಸೆಸ್ ಮಾಡಿ ಪೇಷಂಟು ಎಷ್ಟು ರಿಸ್ಕ್ ಇದೆ ಅಂತ. ಸೊ ನಾವು ಬೇಸಿಕ್ಲಿ ವಾಟ್ ವಿ ಆರ್ ಲುಕಿಂಗ್ ಅಟ್ ಇಸ್ ರಿಸ್ಕ್ ಬೆನಿಫಿಟ್ ರೇಷಿಯೋ. ಈಗ ಕೆಲವರು ತುಂಬ ಹೈ ರಿಸ್ಕ್ ಇರ್ತಾರೆ, ಅಂದರೆ ಹಾರ್ಟ್ ಎಲ್ಲ ಭಾಳ ವೀಕ್ ಇರುತ್ತೆ. ಸೊ ಸರ್ಜರಿ ಮಾಡಿದ್ರೆ ಅವರು ತುಂಬ ಕಾಂಪ್ಲಿಕೇಶನ್ಸ್ ಆಗೋ ಚಾನ್ಸ್ ಇರುತ್ತೆ. ಸೊ ಹಂಗಿದ್ದಾಗ ನಾವು ಮೊದಲೇ ಪೇಷಂಟು ಮತ್ತು ಅವ್ರ ಅಟೆಂಡರ್ಸ್ಗೆ ಎಕ್ಸ್ಪ್ಲೇನ್ ಮಾಡ್ತೀವಿ. ಸೊ ತುಂಬ ರಿಸ್ಕ್ ಇದ್ದಾಗ ರಿಸ್ಕ್ ಬೆನಿಫಿಟ್ ರೇಷಿಯೋ ಈಸ್ ನಾಟ್ ಪ್ರಾಪರ್. ಸೊ ಹಂಗಿದ್ದಾಗ ವಿ ಅಡ್ವೈಸ್ ಸಮ್ ಮೆಡಿಕಲ್ ಮ್ಯಾನೇಜ್ಮೆಂಟ್ ಓನ್ಲಿ. ಇಲ್ಲ ಡಾಕ್ಟರ್, ನಾನು ಮಾತನಾಡ್ತಾ ಇದ್ದೆ, ಸರ್ಜರಿ ಆದಮೇಲೆ ತುಂಬ ಜನದಲ್ಲಿ ಒಂದು ರೀತಿಯ ಭಯ ಇರುತ್ತೆ. ಸರ್ಜರಿಗೆ ಮುಂಚೆ ಕೂಡ ಅದಾದಮೇಲೂ ಹೇಗೆ ಅದನ್ನು ನಾವು ಕಾಪಾಡ್ಕೊಂಡು ಹೋಗಬೇಕು? ನೀ ರೀಪ್ಲೇಸ್ಮೆಂಟ್ ಆಗಿರುತ್ತೆ, ಅದನ್ನು ತುಂಬ ಎಷ್ಟು ವರ್ಷದವರೆಗೂ ಕಾಪಾಡ್ಕೋಬೇಕು. ಜೊತೆಗೆ ಬಿಫೋರ್ ಸರ್ಜರಿ ಅವಾಗಲೂ ಕೂಡ ಭಯ, ಅಯ್ಯೋ ಏನಾಗ್ಬಿಡುತ್ತೋ. ತುಂಬ ಜನಕ್ಕೆ ಸಕ್ಸಸ್ ಕೂಡ ಆಗೋದಿಲ್ಲ ಡಾಕ್ಟರ್.
ಈಗ ಭಾಳ ಜನ ಪೇಷಂಟ್ಸ್ ನನ್ನ ಹತ್ರನೂ ಬರ್ತಾರೆ, ಬಂದು ನಮ್ಮ ಪಕ್ಕದ ಮನೆಯವ್ರಿಗೆ ಮಾಡಿ ಅವ್ರು ನಡೀತಾನೆ ಇಲ್ಲ, ನೋವಿಲ್ಲ, ಹೀಗೆ. ಸೊ ಅಲ್ಟಿಮೇಟ್ಲಿ ಸರ್ಜರಿ ಹ್ಯಾಸ್ ಇಟ್ಸ್ ಓನ್ ಕಾಂಪ್ಲಿಕೇಶನ್ಸು, ಬಟ್ ದ ಕಾಂಪ್ಲಿಕೇಶನ್ಸ್ ಆರ್ ವೆರಿ ಲೆಸ್ ಅಂದರೆ ಐ ಕ್ಯಾನ್ ಸೇ ಇಟ್ ಈಸ್ ಲೆಸ್ ದೆನ್ 0.5% ಆ ಥರ ಕಾಂಪ್ಲಿಕೇಶನ್ ರೇಟ್. ಸೊ ನಾನು ಅವ್ರಿಗೆ ಏನು ಎಕ್ಸ್ಪ್ಲೇನ್ ಮಾಡೋದಂತೆ, ಈಗ ರೋಡಲ್ಲಿ ಆಕ್ಸಿಡೆಂಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಗಾಡಿ ಓಡ್ಸೋಕ್ಕಾಗದೇ ಇರೋಕ್ಕಾಗತ್ತಾ, ಆ ಥರ ಸಿಚುವೇಶನ್. ಸೊ ಬಟ್ ದ ರಿಸಲ್ಟ್ ಒನ್ಸ್ ಇಟ್ ಈಸ್ ಪಾಸಿಟಿವ್ ಅಲ್ಲ, ಇಟ್ ಮೇಕ್ಸ್ ಅ ಹ್ಯೂಜ್ ಡಿಫರೆನ್ಸ್ ಇನ್ ದ ಲೈಫ್ ಆಫ್ ದ ಪೇಷಂಟ್. ಭಾಳ ಉತ್ತಮ ರಿಸಲ್ಟ್ಸ್ ನಾವು ಭಾಳ ನೋಡಿರ್ತೀವಿ. ನಮ್ಮ ಸ್ವಂತ ಆಂಟಿ ಒಬ್ಬರೇ, ಸೊ ಭಾಳ ಒಂದು 7-8 ವರ್ಷ ಆಯಿತು ನಾನು ಕನ್ವಿನ್ಸ್ ಮಾಡಲಿಕ್ಕೆ ಸರ್ಜರಿಗೆ. ಬಟ್ ಅದು ಸರ್ಜರಿ ಆದಮೇಲೆ ಶಿ ಈಸ್ ಸೋ ಹ್ಯಾಪಿ, ಶಿ ಈಸ್ ಗೋಯಿಂಗ್ ಫಾರ್ ವೇರಿಯಸ್ ಟ್ರಿಪ್ಸ್ ನಾವು. ಸೊ ಇಟ್ ಚೇಂಜಸ್ ದ ಲೈಫ್ ಸ್ಟೈಲ್ ಸೋ ಮಚ್. ಅದು ಮಾತ್ರ ಅಲ್ಲ, ಸೊ ಆ ಮಂಡಿ ನೋವು ಸರಿಪಡಿಸಿದರೆ ಅವರು ಫಿಸಿಕಲಿ ಎಷ್ಟು ಆ್ಯಕ್ಟಿವ್ ಆಗ್ತಾರೆ ಅಂದರೆ ಇಟ್ ಕಂಟ್ರೋಲ್ಸ್ ಆಲ್ ಅದರ್ ಪ್ರಾಬ್ಲಮ್ಸ್ ಲೈಕ್ ಬಿ ಪಿ ಇರ್ಬೋದು, ಹೈಪರ್ ಟೆನ್ಷನ್ನು, ಡಯಾಬಿಟಿಸ್, ಆಲ್ ದೋಸ್ ಥಿಂಗ್ಸ್ ಆಲ್ಸೋ ಕಮ್ ಅಂಡರ್ ಕಂಟ್ರೋಲ್. ಸೊ ಇಟ್ ಈಸ್ ಅ ಓವರಾಲ್ ಎಫೆಕ್ಟ್ ಆನ್ ದ ಹೋಲ್ ಪೇಷಂಟ್. ನಾಟ್ ಬಿಫೋರ್ ಸರ್ಜರಿ ಅಷ್ಟೇ ಪೇಯ್ನು ಇರುತ್ತೆ, ಯಾಕಂದ್ರೆ ಮಂಡಿ ನೋವು ಅನ್ನುವಂಥದ್ದು ತುಂಬಾ ಪೇನ್, ಅದು ಹೇಳ್ಕೊಳಕ್ ಆಗದೆ ಇರೋ ತರ ಪೇನ್. ಭಾಳ ಜನ ಮನೆಯಿಂದ ಹೊರಗೆ ಹೋಗಲ್ಲ, ಫಂಕ್ಷನ್ಸ್ ಅಟೆಂಡ್ ಮಾಡೋಕ್ಕಾಗಲ್ಲ, ನಡಿಲಿಕ್ಕಾಗಲ್ಲ, ಒಂದು ಬ್ಯಾಲೆನ್ಸ್ಡ್ ಅಲ್ಲಿ ನಡೆಯೋದಕ್ಕೆ ಆಗ್ತಿರಲ್ಲ, ಅಂದ್ರೆ ವೇರಿಯೇಷನ್ಸ್ ಆಗ್ತಾ ಇರುತ್ತೆ ಆ ಸ್ಟೆಪ್ಸ್ ಅಲ್ಲಿ. ಲಿಂಪಿಂಗ್ ಅಂಡ್ ವಾಕಿಂಗ್, ಸೊ ಸ್ಟೆಪ್ಸ್ ಹತ್ತಕ್ಕಾಗಲ್ಲ, ಒಂದು ಫಂಕ್ಷನ್ ಅಟೆಂಡ್ ಮಾಡೋಕ್ಕಾಗಲ್ಲ. ಸೊ ದೇ ಆರ್ ಒಂಥರ ಆಲ್ಸೋ ಸೈಕಲಾಜಿಕಲಿ ಆಲ್ಸೋ ಡಿಪ್ರೆಸ್ಡ್ ಆಗಿಬಿಟ್ಟಿರ್ತಾರೆ. ಸೊ this liberates them from that. So it makes a huge difference. ಸೊ ನಾನು ಹೇಳೋದಂದ್ರೆ ಅದೇ ಎಕ್ಸಾಂಪಲ್ ಕೊಟ್ಟನಲ್ಲ, ಸೊ ರೋಡಲ್ಲಿ ಆಕ್ಸಿಡೆಂಟ್ ಆಗೋ ಥರ, ಸೊ ಹೆದರ್ಕೊಂಡು ನಾವು ಗಾಡಿ ಓಡಿಸೇ ಇರೋಕ್ಕಾಗಲ್ಲ. ಸೊ ವಿಲ್ ಹ್ಯಾವ್ ಟು ಡೂ ಇಟ್ ಅಂತ. ಕಾಂಪ್ಲಿಕೇಶನ್ ರೇಟ್ ಅಂದ್ರೆ ಮನೋಸ್ಥೈರ್ಯ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಏನೇ ಆದ್ರೂ ಅದನ್ನ ನಾವು ಜಯಿಸ್ತೀವಿ ಅಂತ ಮನಸ್ಥಿತಿ ಇದ್ರೆ ಖಂಡಿತವಾಗ್ಲೂ ಸಕ್ಸಸ್ ಆಗುತ್ತೆ 100%. ಅಂಡ್ ಆಲ್ಸೋ ಬಿಫೋರ್ ಸರ್ಜರಿ ಪೇಷಂಟ್ ಆಲ್ಸೋ ಹ್ಯಾಸ್ ಟು ಬಿ ಕನ್ವಿನ್ಸ್ಡ್. ಸೊ ಅನ್ಲೆಸ್ ಪೇಷಂಟ್ ಇಸ್ ಕನ್ವಿನ್ಸ್ಡು, ಜೊತೆಗೆ ಬಂದಿರೋ ಮಗ ಇಲ್ಲ ಮಗಳು ಫೋರ್ಸ್ ಮಾಡಬಾರ್ದು ಸರ್ಜರಿಗೆ. ಅವ್ರ ಕಡೆಯಿಂದ ರೆಡಿ ಆಗಿದ್ರಂತೆ, ಯಾಕಂದರೆ ಅದು ಸರ್ಜರಿ ಆದಮೇಲೆ ಫಿಸಿಯೋಥೆರಪಿ ಎಲ್ಲ ಮಾಡಬೇಕು. ಸೊ ಅದಕ್ಕೆ ಇಫ್ ಶಿ ಈಸ್ ನಾಟ್ ರೆಡಿ ಸೈಕಲಾಜಿಕಲಿ, ಇಟ್ಸ್ ಡಿಫಿಕಲ್ಟ್. ಅದಾದ್ಮೇಲೆ ವ್ಯಾಯಾಮನೂ ಕೂಡ ಕಂಟಿನ್ಯೂ ಮಾಡೋದು ತುಂಬಾ ಇಂಪಾರ್ಟೆಂಟ್. ಆಮೇಲೆ ವೆಯ್ಟ್ ಗೇನ್ ಆಗಬಾರ್ದು, ಒಂದು ಮೇಂಟೈನ್ ಮಾಡಬೇಕು ವೆಯ್ಟ್ ಅಲ್ಲೂ ಕೂಡ, ಅದೆಲ್ಲ ಇಂಪಾರ್ಟೆಂಟ್. ಯಾಕಂದ್ರೆ ಜಾಸ್ತಿ ವೆಯ್ಟ್ ಗೇನ್ ಆದ್ರೆ ಅದು ಸೌದೋಗುತ್ತಾ, ಏನಾದರೂ ಎಗೈನ್ ಅದಕ್ಕೆ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇದೆಯಾ? 100%. ಸೊ ನಾವು ಈ ರೀಪ್ಲೇಸ್ ಮಾಡಿದಾಗ ಇಟ್ ಇಸ್ ಅಗೇನ್ ಒಳಗಡೆ ಎಲ್ಲ ಮೆಟಲ್ಲು ಮತ್ತು ಒಂದು ಪ್ಲಾಸ್ಟಿಕ್ ಎಲ್ಲ ಅಳವಡಿಸಿರ್ತೀವಿ. ಬಟ್ ಅವಕ್ಕೆ ಒಂದು ಲೈಫ್ ಇದೆ. ಲೈಫ್ ಅಂದರೆ ಚೆನ್ನಾಗಿ ನೋಡ್ಕೊಂಡ್ರೆ ಒಂದು 20-25 ಇಯರ್ಸ್ವರೆಗೂ ಬರ್ತದೆ ಬಾಳಿಕೆ. ಬಟ್ ವೆಯ್ಟ್ ಗೇನ್ ಆಗಿಬಿಟ್ಟು ಫಿಸಿಕಲಿ ಆ್ಯಕ್ಟಿವ್ ಇಲ್ಲ, ಎಕ್ಸಸೈಸ್ ರೆಗ್ಯುಲರಾಗಿ ಮಾಡ್ತಾ ಇಲ್ಲ ಅಂದರೆ ಒಳಗೆ ಹಾಕಿರುವ ಜಾಯಿಂಟು ಕೂಡ ಸವಿಯೋ ಚಾನ್ಸಸ್ ಇರ್ತದೆ. ಸೊ ಅದು ಲೂಸ್ ಆಗಿಬಿಡುತ್ತೆ. ಸೊ ಬಾಳಿಕೆ 25 ವರ್ಷ ಬರೋದು ಒಂದು 10 ವರ್ಷ 12 ವರ್ಷಕ್ಕೆಲ್ಲೂ ಮತ್ತೆ ಅದು ಲೂಸ್ ಆಗ್ಲಿಕ್ಕೆ ಚಾನ್ಸ್ ಆಗ್ತದೆ. ಸೊ ಅದಕ್ಕೆ ನಾವು ಪೋಸ್ಟ್ ಸರ್ಜರೀಸ್ ಕೆಲವೊಂದು ರೆಸ್ಟ್ರಿಕ್ಷನ್ಸ್ ಹೇಳ್ತೀವಿ. ಅಂದರೆ ಕೆಳಗೆ ಕೂರಬಾರ್ದು, ಚಕ್ಕ ಮಕ್ಕಳು ಹಾಕೊಂಡು ಕೂತ್ಕೋಬಾರ್ದು, ಚೇರ್ ಮೇಲೆ ಕೂತ್ಕೋಬೇಕು. ಸೊ ದೀಸ್ ಆರ್ ಸರ್ಟನ್ ರೆಸ್ಟ್ರಿಕ್ಷನ್ಸ್. ನಾವು ಹೇಳೋದು ಏನಕ್ಕಂದ್ರೆ ಸ್ಟೆಪ್ಸ್ ಹತ್ತಬಹುದು. ಅದು ಲಿಮಿಟೆಡ್ ಏನಾದರೂ ಇರುತ್ತಾ? ಲಿಮಿಟ್ ಅಂದ್ರೆ ಏನಿಲ್ಲ, ವಿದಿನ್ ದ ಇಫ್ ಯು ಆರ್ ಫಿಸಿಕಲಿ ಆಕ್ಟಿವ್, ಎಕ್ಸಸೈಸ್ ತುಂಬಾ ಚೆನ್ನಾಗಿ ಮಾಡಿದ್ರೆ ಅಂದ್ರೆ ಲಿಮಿಟ್ ಏನಿಲ್ಲ. ನಾರ್ಮಲ್ ಪರ್ಸನ್ಸ್ ಎಷ್ಟು ಮಾಡ್ತಾರೋ ಅಷ್ಟು ಮಾಡ್ಬೋದು. ಕೆಲವರು ಇನ್ಫ್ಯಾಕ್ಟ್ ನಾವು ಬೇಡ ಅಂತ ಹೇಳಿದ್ರು ಸಹಿತ, ಬಿಕಾಸ್ ಅವ್ರಿಗೆ ಪೇನ್ ಇಲ್ಲ, ಫುಲ್ ಮೂವ್ಮೆಂಟ್ ಇರೋದ್ರಿಂದ ಕೆಳಗೆ ಇನ್ನು ಕೂರ್ತಾರೆ. ಹೌದು, ನಮ್ಮ ತಾಯಿನೇ ಕುತ್ಕೊಂತಾರೆ, ಆ ಕಾಲ್ ಮಾತ್ರ ಇದು ಮಾಡಿ ಒಂದನ್ನು ಮಡಚಿ ಕುತ್ಕೋಬಹುದು. ಏನ್ ತೊಂದರೆ ಇಲ್ಲ. ಬಟ್ ಏನಂದ್ರೆ ಸ್ವಲ್ಪ ಅದೇ ರೆಗ್ಯುಲರ್ ಎಕ್ಸಸೈಸ್ ಮಾಡಿ ಫಿಸಿಕಲಿ ಆಕ್ಟಿವ್, ನೀವು ಜಾಸ್ತಿ ಭಾರ ವೆಯ್ಟ್ ಇಲ್ಲ ಅಂದ್ರೆ ಸೊ ದಟ್ ಕ್ಯಾನ್ ಬಿ ಫಾಲೋಡ್. ಬಟ್ ಸರ್ಜರಿ ಆದಮೇಲೆ ತುಂಬ ಜನ ಆಕ್ಟಿವ್ ಆಗಿ ಮುಂಚೆ ಹೇಗಿದ್ರು ಅದೇ ರೀತಿ ಓಡಾಡ್ಕೊಂಡಿರುವಂಥ ಚಾನ್ಸಸ್ ತುಂಬ ಜನ ಇದೆ ಅಲ್ಲ ಸರ್? ಎಕ್ಸಾಂಪಲ್ಸ್ ಇದೆ. ಇನ್ಫ್ಯಾಕ್ಟ್ ಫಿಸಿಕಲಿ ಬಿಕಾಸ್ ಆಫ್ ದ ಮಂಡಿ ನೋವಿಂದ ಬಿಫೋರ್ ಸರ್ಜರಿ ಅವ್ರು ಜಾಸ್ತಿ ಓಡಾಡಲ್ಲ. ಸರ್ಜರಿ ಪೇನ್ ರಿಲೀಫ್ ಆದ ಕೂಡಲೇ ಇಟ್ ಒಂಥರ ಅದು ಹೇಳಿದ್ನಲ್ಲ, ಲಿಬರೇಟ್ಸ್ ದಮ್. ಸೊ ದೇ ಬಿಕಮ್ ಮೋರ್ ಆಕ್ಟಿವ್ ಫಿಸಿಕಲಿ. ನಾನು ತುಂಬ ಕೇಸಸ್ ಕೆಲವೊಂದು ಕೇಳ್ಪಟ್ಟಿದ್ದೀನಿ, ಸರ್ಜರಿ ಮಾಡಿಸ್ಕೊಂಡಿದ್ದಾರೆ, ಅದಾದಮೇಲೆ ಫಿಸಿಯೋಥೆರಪಿ ತಗೊಂಡಿಲ್ಲ, ಅದ್ರ ಬಗ್ಗೆ ಕರೆಕ್ಟಾಗಿ ಮಾಡಿಲ್ಲ. ಸೊ ಹಾಗಾಗಿ ಸರ್ಜರಿ ಕೂಡ ಸಕ್ಸಸ್ ಆಗಿಲ್ಲ ಕೆಲವರಿಗೆ. ಹೌದು, ಡೆಫಿನೆಟ್ಲಿ. ಈಗ ನಾನು ಹೇಳ್ದಂಗೆ ಮಂಡಿ ಡ್ಯಾಮೇಜ್ ಆಗಿರೋ ಮೂಳೆನ ಮಾರ್ಸ್ಬಿಟ್ರೆ ಎಲ್ಲಾನು ನಾರ್ಮಲ್ ಆಗ್ಬಿಡಲ್ಲ. ನೋವು ಹೋಗಿರುತ್ತೆ, ಬಟ್ ಅದ್ರ ಜೊತೆಗೆ ಮಾಂಸಖಂಡನ ಸ್ವಲ್ಪ ಕಂಡೀಷನ್ ಮಾಡಲಿಕ್ಕೆ ಎಕ್ಸಸೈಸು, ಈ ಫಿಸಿಯೋಥೆರಪಿ ಭಾಳ ಇಂಪಾರ್ಟೆಂಟ್. ಮಾಡಿಲ್ಲ ಅಂದರೆ ಜಾಯಿಂಟ್ ಸ್ಟಿಫ್ ಆಗಿಬಿಡ್ತದೆ. ಸೊ ಇವೊಂದು ನೀ ರೀಪ್ಲೇಸ್ಮೆಂಟ್ ಆಗಿದ್ರು ಸಹಿತ ಮೂವ್ಮೆಂಟ್ ಇಲ್ಲ ಅಂದರೆ ಮತ್ತೆ ಪೇನ್ ಮತ್ತೆ ಯಥಾ ಪ್ರಕಾರ ಸ್ಟಾರ್ಟ್ ಆಗಿಬಿಡುತ್ತೆ. ಈಗ 70 ಇಯರ್ಸ್ ಆಗಿಬಿಟ್ಟಿರುತ್ತೆ, 75 ಇಯರ್ಸ್ ಆಗುತ್ತೆ. ಕೆಲವು ಡಾಕ್ಟರ್ಸ್ ಹೇಳ್ತಾರೆ ಈ ಏಜಲ್ಲಿ ಬೇಡ ರೀಪ್ಲೇಸ್ಮೆಂಟು, ತುಂಬ ಕ್ರಿಟಿಕಲ್ ಇದೆ ಕಂಡೀಷನ್ ಅಂತ. ಅಂಥವ್ರು ಏನು ಮಾಡಬೇಕಾಗುತ್ತೆ? ಏಜ್ ಇಸ್ ಅದೇ ನಾನು ಮುಂಚೆ ಹೇಳ್ದಂಗೆ
ನಮ್ಮಲ್ಲಿ ನಾವು ಯಾಕಂದ್ರೆ ತುಂಬಾ ಡ್ಯಾಮೇಜಸ್ ಆಗಿದ್ದಂಥವ್ರಿಗೆ ವಿ ಡೂ ಅನ್ ಅಸೆಸ್ಮೆಂಟ್ ಫಾರ್ ವಾಟ್ ಇಸ್ ಕಾಲ್ಡ್ ಅಸ್ ಫಿಸಿಯೋಲಾಜಿಕಲ್ ಏಜ್ ಒಂದು. ಎರಡನೇದು ಅದೇ ನಮ್ಮ ಟೀಮ್ ಆಫ್ ಡಾಕ್ಟರ್ಸು ವಿ ಅಸೆಸ್ ದ ರಿಸ್ಕ್ ಆ್ಯಂಡ್ ಆಲ್ಸೋ ಸಿ ದ ರಿಸ್ಕ್ ಬೆನಿಫಿಟ್ ರೇಷಿಯೋ. ಅದರ ಪ್ರಕಾರ ಮಾಡ್ತೀವಿ. ವಿ ಹ್ಯಾವ್ ಆಪರೇಟ್ ಆನ್ ಅರೌಂಡ್ 95 years ಆಲ್ಸೋ ನೀ ರಿಪ್ಲೇಸ್ಮೆಂಟ್. ಬಟ್ ಈಸ್ ಆ್ಯಕ್ಟಿವ್ ಲೈಫ್ ಸ್ಟೈಲ್ ಇದ್ದವ್ರಿಗೆ ಬಿಕಾಸ್ ಆಫ್ ದ ಪೇಯ್ನ್ ರೆಸ್ಟ್ರಿಕ್ಷನ್ಸ್ ಬಂದಿರ್ತದೆ. ಸೊ ಹಂಗಿದ್ದಾಗ ನಾವು ರೀಪ್ಲೇಸ್ ಮಾಡಿದಾಗ ಈಸ್ ಲೈಫ್ ಸ್ಟೈಲ್ ಚೇಂಜಸ್. ಸೊ ಈಸ್ ಸ್ಟಿಲ್ ಮೋರ್ ಆ್ಯಕ್ಟಿವ್. ಹಿ ವಾಂಟ್ಸ್ ಟು ಬಿ ಆ್ಯಕ್ಟಿವ್. ಸೊ 95 years. ಎಸ್ ಏಜ್ ಇಸ್ ನಾಟ್ ಅ ಲಿಮಿಟ್ ಅಟ್ ಆಲ್. ಬಟ್ ಕಂಡೀಷನ್ ಹೇಗಿದೆ ಡಿಪೆಂಡ್ಸ್ ಆನ್ ಕಂಡೀಷನ್ ಮೇಲೆ ನೀವು ರಿಸ್ಕ್. ಈಗ ತುಂಬ ಜನರಿಗೆ ಭಾಳ ಅದೇ ಹೇಳ್ದಂಗೆ ಹಾರ್ಟ್ ಭಾಳ ವೀಕ್ ಇದೆ, ಒಂದು 20% ಅಷ್ಟೇ ಕೆಲಸ ಮಾಡ್ತಿದೆ, ಆ ಥರ ಇದ್ದಾಗ ದ ರಿಸ್ಕ್ ಇಸ್ ವೆರಿ ಹೈ. ಸೊ ಹಂಗಿದ್ದಾಗ ವಿ ಅವರ್ ಸೆಲ್ಸ್ ಟ್ರೈ ಟು ಮ್ಯಾನೇಜ್ ವಿತ್ ಮೆಡಿಕಲ್ ಮ್ಯಾನೇಜ್ಮೆಂಟ್ ವಿದೌಟ್ ಅವಾಯ್ಡಿಂಗ್ ಸರ್ಜರಿ. ಈಗ ಕಂಟಿನ್ಯೂಸ್ ಆಗಿ ತುಂಬ ವರ್ಷಗಳಿಂದ ಅಂದರೆ ಅವರ ಲೈಫ್ ಸ್ಟೈಲು ತುಂಬ ಚೆನ್ನಾಗಿರುತ್ತೆ, ಎಕ್ಸಸೈಸ್ ಮಾಡಿಕೊಂಡು ಯೋಗ ಮಾಡಿಕೊಂಡು ವಾಕ್ ಮಾಡಿಕೊಂಡು ಅಂಥವರಲ್ಲೂ ಕೆಲವರಲ್ಲಿ ಮಂಡಿ ಸವೆತ ಕಂಡು ಬರುತ್ತೆ. ಯಾಕೆ ಅಂಥವರಲ್ಲೂ ಈ ರೀತಿ ಮಂಡಿ ಸವೆತಕ್ಕೆ ಭಾಳ ರೀಸನ್ಸ್ ಇದೆ. ಸೊ ಅದರಲ್ಲಿ ಒಂದು ಬಂದು ಜೆನೆಟಿಕ್ ಫ್ಯಾಕ್ಟರ್. ಸೊ ಈಗ ಜೆನೆಟಿಕ್ ಫ್ಯಾಕ್ಟರ್ ಇದ್ದಾಗ ಈ ಒಂದು ವೆಯ್ಟ್ ತುಂಬ ತೆಳ್ಳಗಿರ್ತಾರೆ, ಡೈಲಿ ರೆಗ್ಯುಲರ್ಲಿ ಯೋಗ ಮಾಡ್ತಾರೆ, ದೇ ಆರ್ ವೆರಿ ಫಿಸಿಕಲಿ ಆ್ಯಕ್ಟಿವ್, ಬಟ್ ಸ್ಟಿಲ್ ಬಿಕಾಸ್ ಆಫ್ ದೇರ್ ಜೀನ್ಸು ಈ ಸ್ಲೋಲಿ ಮುಂಡಿ ಸವೆತ ಹೋಗುತ್ತೆ. ಸೊ ಇಟ್ ಈಸ್ ಅನ್ಅವಾಯ್ಡಬಲ್. ಸೊ ಹಂಗಿದ್ದಾಗ ದ ಓನ್ಲಿ ಆಪ್ಷನ್ ಇಸ್ ಟು ರೀಪ್ಲೇಸ್ ಸೊ ದಟ್ ಈ ಕ್ಯಾನ್ ಮೇಂಟೈನ್ ಇಸ್ ಲೈಫ್ ಸ್ಟೈಲ್ ಅಂತ ಅಷ್ಟೇ. ಅಲ್ಲ ಮೇಂಟೈನ್ ಮಾಡ್ತಿದ್ರು ಕೂಡ ಆ ರೀತಿಯಾದಂಥ ಮೇಂಟೈನ್ ಅದೇ ಹೇಳ್ತಾ ಇರೋದು ನಾನು. ಮೇಂಟೈನ್ ಮಾಡ್ತಾ ಇದ್ರು ಸಹಿತ ಕಾರ್ಟಿಲೇಜ್ ಅನ್ನೋದು ಬಿಕಾಸ್ ಆಫ್ ದಿಸ್ ಜೆನೆಟಿಕ್ ಥಿಂಗ್ ಸವಿತಾ ಹೋಗುತ್ತೆ. ಸೊ ದಟ್ ಈಸ್ ಅನ್ಅವಾಯ್ಡಬಲ್. ಸೊ ಒನ್ಸ್ ಆ ಥರ ಅವ್ರದ್ದು ಸ್ಟೇಜ್ 4 ಬಂದರೆ ರೀಪ್ಲೇಸ್ ಮಾಡಬೇಕು ಸೊ ದಟ್ ಈ ಕ್ಯಾನ್ ಕಂಟಿನ್ಯೂ ಇಸ್ ಲೈಫ್. ಅಂಥವ್ರಿಗೆ ಏನಾದರೂ ಮೆಡಿಕೇಶನ್ ಕೊಟ್ಟು ಸರಿ ಮಾಡುವಂತಹ ಚಾನ್ಸಸ್ ಏನಾದರೂ ಇದೆಯಾ ಡಾಕ್ಟರ್? ಅದೇ ಈಗ ಅರ್ಲಿ ಸ್ಟೇಜ್ ಅಂದರೆ ನಾನು ಹೇಳ್ದಂಗೆ ಸ್ಟೇಜ್ 1 ಇಲ್ಲ ಸ್ಟೇಜ್ 2 ಇದ್ದರೆ ಇಟ್ ಕ್ಯಾನ್ ಬಿ ಕಂಟ್ರೋಲ್ಡ್ ವಿತ್ ಮೆಡಿಸಿನ್ಸು ಆ್ಯಂಡ್ ಫಿಸಿಯೋಥೆರಪಿ. ಆ್ಯಂಡ್ ವಿ ಹ್ಯಾವ್ ಗಾಟ್ ರೀಸೆಂಟ್ ಅಡ್ವಾನ್ಸಸ್ ಆಫ್ ಸರ್ಟನ್ ಗ್ರೋತ್ ಫ್ಯಾಕ್ಟರ್ ಇಂಜೆಕ್ಷನ್ಸ್ ಲೈಕ್ PRP ಇಂಜೆಕ್ಷನ್ಸ್ ಇಂಥವಲ್ಲ. ಸೊ ಇವರಿಂದ ಯು ಕ್ಯಾನ್ ಕಂಟ್ರೋಲ್ ದ ಸ್ಟೇಜ್. ಆ ಸ್ಟೇಜ್ 1 ಸ್ಟೇಜಲ್ಲೇ ಸ್ವಲ್ಪ ದಿವಸ ಕಂಟ್ರೋಲ್ ಮಾಡಿ ಇಟ್ಕೊಳಕ್ಕಾಗುತ್ತೆ. ಇನ್ನು ವೆಯ್ಟ್ ಗೇನ್ ಆದಂಥವರಲ್ಲಿ ಈ ಮಂಡಿ ಸವೆತ ಜಾಸ್ತಿ ಕಂಡು ಬರುತ್ತೆ ಕಂಪ್ಯಾರಿಟಿವ್ಲಿ. ಈಗ ಸಣ್ಣ ಇರೋವಂಥವ್ರಿಗೆ ಕಂಪೇರ್ ಮಾಡಿದ್ರೆ ತುಂಬ ವೆಯ್ಟ್ ಇರ್ತಾರಲ್ಲ ಅಂಥವರಲ್ಲಿ ಜಾಸ್ತಿ ಪೇಯ್ನ್ ಆಗುವಂಥದ್ದು ಅಥವಾ ಮಂಡಿ ಸವೆತ ಬೇಗ ಆಗಿರುವಂತಹ ಎಕ್ಸಾಂಪಲ್ಸ್ಗಳನ್ನು ನೋಡ್ತೀವಿ. ಅಂಥವರು ವೆಯ್ಟ್ ಲಾಸ್ ಮಾಡಿಕೊಂಡ್ರೆ ಮಂಡಿ ಸವೆತದ ಜೊತೆಗೆ ಆ ನೋವು ಕಡಿಮೆ ಆಗಿರುವಂತಹ ಎಕ್ಸಾಂಪಲ್ಸ್ಗಳಿದೆ. ಡೆಫಿನೆಟ್ಲಿ ಈ ವೆಯ್ಟ್ ಗೇನ್ ಆಗಿ ಮೂಳೆ ಸವಿತ ಬಂದವರಿಗೆ ಈಗ ಸ್ಟೇಜ್ 1 ಇಲ್ಲ ಸ್ಟೇಜ್ 2 ಅಲ್ಲಿ ಇದ್ದಾಗ ಸ್ಟಾರ್ಟ್ ಆದರೆ ಅವಾಗಲೇ ಇಮಿಡಿಯೇಟಾಗಿ ಅವರು ವರ್ಕಿಂಗ್ ಆನ್ ಫಿಸಿಕಲ್ ಆ್ಯಕ್ಟಿವಿಟಿ ಡಯಟ್ ಮಾಡಿ ವೆಯ್ಟ್ನ ಕಮ್ಮಿ ಮಾಡಿದರೆ ಡೆಫಿನೆಟ್ಲಿ ಪೇಯ್ನ್ ಮಂಡಿ ನೋವು ಕಮ್ಮಿ ಆಗಿಬಿಡ್ತದೆ. ಬಟ್ ಕೆಲವ್ರಿಗೆ ಏನಾಗುತ್ತೆ ವೆಯ್ಟ್ ಗೇನ್ ಆದಮೇಲೆ ಅವ್ರಿಗೆ ಎಕ್ಸಸೈಸ್ ಮಾಡೋಕ್ಕಾಗ್ತಿಲ್ಲ, ಸೊ ನೋವಿಂದಾಗಿ ಮತ್ತೆ ಎಕ್ಸಸೈಸ್ ಮಾಡೋಕ್ಕಾಗ್ತಿಲ್ಲ, ಸೊ ವೆಯ್ಟ್ ಕಮ್ಮಿ ಆಗ್ತಾ ಇಲ್ಲ. ಸೊ ಈ ಸೈಕಲ್ ಕಂಟಿನ್ಯೂ ಆಗಿ ಅವರು ಸ್ಟೇಜ್ 4 ಹೋಗ್ಬಿಡ್ತಾರೆ. ಸೊ ಸ್ಟೇಜ್ 4 ಹೋದಾಗ ಅವಾಗ ನೋವಿಂದ ಎಕ್ಸಸೈಸು ಮಾಡೋಕ್ಕಾಗ್ತಿಲ್ಲ, ಸೊ ವೆಯ್ಟು ಕಮ್ಮಿ ಆಗ್ತಾ ಇಲ್ಲ. ಸೊ ಹಂಗಿದ್ದಾಗ ವಿಲ್ ಹ್ಯಾವ್ ಟು ಬ್ಯಾಲೆನ್ಸ್ ಇಟ್ ಔಟ್ ಬೈ ಡೂಯಿಂಗ್ ಸಮಥಿಂಗ್ ಟು ದ ನೀ ಸೊ ದಟ್ ಮಂಡಿ ನೋವು ಕಮ್ಮಿ ಮಾಡಿಸಿದ್ರೆ ಅಟ್ಲೀಸ್ಟ್ ಫಿಸಿಕಲಿ ಆ್ಯಕ್ಟಿವ್ ಆಗ್ತಾರೆ, ಸೊ ವೆಯ್ಟ್ ಕಮ್ಮಿ ಆಗುತ್ತೆ ಅಂತ ವಿ ಗೋ ಹೆಡ್ ವಿತ್ ದ್ಯಾಟ್ ಅಂಡ್ ಡೂ ದಟ್. ಓಕೆ ಡಾಕ್ಟರ್, ಇವಾಗಂತೂ ಮಂಡಿ ಸರ್ಜರಿ ಅನ್ನುವಂಥದ್ದು ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ. ಸೊ ಎಲ್ಲ ಹಾಸ್ಪಿಟಲ್ಸ್ಗಳಲ್ಲೂ ಈ ಒಂದು ಸರ್ಜರಿ ಇಟ್ಸ್ ಕ್ವೈಟ್ ಕಾಮನ್. ಬಟ್ ನಿಮ್ಮ ಕಾವೇರಿ ಹಾಸ್ಪಿಟಲಲ್ಲಿ ಈಗ ಅಪ್ಡೇಟೆಡ್ ವರ್ಷನ್ಸ್ ಅಂದರೆ ಟೆಕ್ನಾಲಜಿನಲ್ಲಿ ತುಂಬ ಅಪ್ಡೇಟ್ ಆಗ್ತಾ ಇದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ನೀವು ಮಾಹಿತಿ ಕೊಡ್ಬೋದು ನಿಮ್ಮ ಹಾಸ್ಪಿಟಲ್ಗೆ ಸಂಬಂಧ? ನಮ್ಮ ಹಾಸ್ಪಿಟಲಲ್ಲಿ ದ OT ದ ಆಪರೇಷನ್ ರೂಮ್ ನೀ ರಿಪ್ಲೇಸ್ಮೆಂಟ್ಗೆ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಅ ಗುಡ್ ಕ್ಲೀನ್ ಆಪರೇಷನ್ ಸಿಸ್ಟಮ್. ವಿ ಹ್ಯಾವ್ ಅ laminar flow operation system and we are also introducing a robotic knee replacement program in Kaveri Hospital also. So this is one step next. ಈಗ ನಾವು iPhone 1, iPhone 2, iPhone 14 ಥರ ಸೊ ರೀಪ್ಲೇಸ್ ಬೇಸಿಕ್ಲಿ ರೋಬೋಟಿಕ್ ಅಂದರೆ ಏನು, ಇಟ್ ಹೆಲ್ಪ್ಸ್ ಇನ್ ಪ್ರಿಸಿಷನ್. ಅಂದರೆ ನಾವು ಮೂಳೆ ಎಲ್ಲ ಕಟ್ ಮಾಡಬೇಕಾದ್ರೆ ಹಂಗೆ ರೆಗ್ಯುಲರಾಗಿ ಮಾಡೋಕ್ಕಿಂತನೂ ಈಗ ರೋಬೋಟಿಕಲ್ಲಿ ಯು ಕ್ಯಾನ್ ಗೋ 1 mm ಆರ್ 0.5 mm ಅಂದರೆ ಅಷ್ಟು ಲೆವೆಲ್ಗೆ ಪ್ರಿಸಿಷನ್ ಆಗಿ ಮಾಡ್ಬೋದು. ಸೊ ಬಿಕಾಸ್ ವಿ ಆರ್ ಏಬಲ್ ಟು ಪರ್ಫಾರ್ಮ್ ದಟ್ ವಿತ್ ಪ್ರಿಸಿಷನ್, ಡೆಫಿನೆಟ್ಲಿ ಏನಾಗುತ್ತೆ ದ ರಿಸಲ್ಟ್ಸ್ ಆರ್ ಮಚ್ ಬೆಟರ್. ಸೊ ದ ಹಾಸ್ಪಿಟಲ್ ಸ್ಟೇ, ದ ಪೇಯ್ನ್, ಎವ್ರಿಥಿಂಗ್ ಕಮ್ಸ್ ಡೌನ್. ಸೊ ಡೆಫಿನೆಟ್ಲಿ ಇಟ್ ಈಸ್ ವೆರಿ ಅಡ್ವಾಂಟೇಜಸ್. ಇವಾಗ ಸರ್ಜರಿಗಳಲ್ಲಿ ತುಂಬ ಜನದ್ದು ನಾನು ಕೇಳ್ಪಟ್ಟಿರೋ ಪ್ರಕಾರ ಕೆಲವರು ಹೇಳ್ತಾರೆ ತುಂಬ ಕಡಿಮೆನಲ್ಲಿ ಸರ್ಜರಿ ಮುಗಿತು ಅಂತ, ಕೆಲವ್ರದ್ದು ತುಂಬ 10 lakhs, ಮೋರ್ ದೆನ್ 10 lakhs ಈ ರೀತಿ ಆಗಿರುವಂಥದ್ದು ಇದೆ. ಏನು ಡಿಫ್ರೆನ್ಸ್ ಇದರಲ್ಲಿ ಅಂತ? ಇದೇನಂದರೆ ಇಟ್ ಇಸ್ ಲೈಕ್ ಕಂಪೇರಿಂಗ್ ಆ್ಯಪಲ್ ವಿತ್ ಆರೆಂಜಸ್ ಆ ಥರ. ಅಂದರೆ ಎಲ್ಲ ಮಂಡಿ ನೋವು ಒಂದೇ ಥರ ಅಲ್ಲ. ಕೆಲವರಿಗೆ ಅದೇ ನಾನು ಹೇಳ್ದಂಗೆ ಬರೀ ಸ್ಟೇಜ್ 4 ಡ್ಯಾಮೇಜ್ ಆಗಿರುತ್ತೆ, ಸೊ ನಾವು ರೆಗ್ಯುಲರ್ ರಿಪ್ಲೇಸ್ಮೆಂಟ್ ಮಾಡಿದಾಗ ಅಷ್ಟು ಖರ್ಚಾಗುತ್ತೆ. ಬಟ್ ಕೆಲವರಿಗೆ ಡ್ಯಾಮೇಜ್ ಆಗಿರೋದಲ್ಲದೇ ಬಿಕಾಸ್ ಇಟ್ ಇಸ್ ಲೆಫ್ಟ್ ಫಾರ್ ಅ ವೆರಿ ಲಾಂಗ್ ಟೈಮ್, ಫುಲ್ ಕಾಲೇ ಬೆಂಡ್ ಆಗಿಬಿಟ್ಟಿರುತ್ತೆ. ಸೊ ಹಂಗಿದ್ದಾಗ ಬರೀ ನೀ ರೀಪ್ಲೇಸ್ಮೆಂಟ್ ಮಾತ್ರ ಮಾಡೋಕ್ಕಾಗಲ್ಲ. ನೀ ರೀಪ್ಲೇಸ್ ಮಾಡಿ ಮತ್ತೆ ಕಾಲನ್ನ ಸ್ಟ್ರೈಟ್ ಮಾಡಲಿಕ್ಕೆ ಕೆಲವೊಂದು ಸಪೋರ್ಟ್ ಸ್ಟ್ರಕ್ಚರ್ಸ್ ಎಲ್ಲ
ಹಾಕಬೇಕಾಗುತ್ತೆ. ಸೊ ಇವು ಅಡಿಷ್ನಲ್ ಇಂಪ್ಲಾಂಟ್ ಎಲ್ಲ ಮತ್ತೆ ಜಾಸ್ತಿ ಕಾಸ್ಟ್ ಆಗುತ್ತೆ. ಸೊ ಅದಕ್ಕೆ ಇನ್ ದೋಸ್ ಪೀಪಲ್ ದ ಕಾಸ್ಟ್ ವಿಲ್ ಬಿ ಆಲ್ಮೋಸ್ಟ್ ಡಬಲ್ ಆರ್ ಟ್ರಿಬಲ್ ಟೈಮ್. ಸೊ ದಟ್ ಇಸ್ ದ ರೀಸನ್. ಇನ್ನು ಡಾಕ್ಟರ್, ಕೊನೆಯದಾಗಿ ಈ ಒಂದು ಕಾಲಿಗೆ ರೀಪ್ಲೇಸ್ ಆಗಿರುತ್ತೆ, ಮತ್ತು ಇನ್ನೊಂದು ಕಾಲಿಗೂ ಮಾಡಿಸ್ಕೊಬೇಕಾಗಿರುತ್ತೆ. ಸೊ ಎರಡೂ ರೀಪ್ಲೇಸ್ಮೆಂಟ್ ಆದರೆ ಒಟ್ಟಿಗೆ ಮಾಡಿಸ್ಕೊಂಡ್ರೆ ಬೆಟರಾ, ಅಥವಾ ಒಂದಾದಮೇಲೆ ಸ್ವಲ್ಪ ಗ್ಯಾಪ್ ತೊಗೊಂಡು ಮಾಡಿಸ್ಕೊಂಡ್ರೆ ಬೆಟರಾ ಅಂತ? ದಿಸ್ ಅಗೇನ್ ಡಿಪೆಂಡ್ಸ್ ಆನ್ ಈಚ್ ಪೇಷಂಟ್. ಸೊ ಕೆಲವರಿಗೆ ಎರಡು ಮಂಡಿನೂ ಭಾಳ ಡ್ಯಾಮೇಜ್ ಆಗಿ ಬೆಂಡ್ ಆಗಿರುತ್ತೆ. ಸೊ ಹಾಗಿದ್ದಾಗ ನಾವು ಒಂದೇ ಕಾಲು ಮಾಡೋಕ್ಕೆ ಹೋದರೆ ಒಂದು ಕಾಲು ಸ್ಟ್ರೇಟ್ ಆಗಿರುತ್ತೆ, ಒಂದು ಕಾಲು ಬೆಂಡ್ ಆಗಿರುತ್ತೆ. ಬಟ್ ಅಗೇನ್ ಪೇಷಂಟು ಸರ್ಜಿಕಲಿ ಫಿಟ್ ಇದ್ದಾರಾ ಭಾಳ ಇಂಪಾರ್ಟೆಂಟು. ಸೊ ನಮ್ಮ ಟೀಮ್ ಅಸೆಸ್ ಮಾಡಿ ಇಫ್ ದೇ ಆರ್ ಸರ್ಜಿಕಲಿ ಫಿಟ್ ಫಾರ್ ಬೋತ್ ದ ನೀ ಪ್ರೊಸೀಜರ್ಸ್, ವಿ ಗೋ ಹೆಡ್ ಅಂಡ್ ಡೂ ಬೋತ್ ದ ನೀಸ್ ಅಟ್ ದ ಸೇಮ್ ಸೆಟ್ಟಿಂಗ್. ಬಟ್ ಇಫ್ ದೇ ಆರ್ ನಾಟ್ ಫಿಟ್, ಸೊ ಒಂದು ಮಾಡಿ ಒಂದು 6 to 8 weeks ಗ್ಯಾಪ್ ಕೊಟ್ಟು ಇನ್ನೊಂದು ಮಾಡ್ತೀವಿ. ಓಕೆ. ಇನ್ನು ಈ ಎರಡೂ ಮಂಡಿ ಒಂದೇ ಸರಿ ಮಾಡಿಸ್ಕೊಂಡಂಥ ಸಂದರ್ಭದಲ್ಲಿ ಅವ್ರಿಗೆ ಮನೋಸ್ಥೈರ್ಯ ತುಂಬ ಬೇಕಾಗುತ್ತೆ, ಜೊತೆಗೆ ಅದನ್ನು ಬ್ಯಾಲೆನ್ಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹೇಗೆ ನೀವು ಒಂದು ನಮಗೆ ಬಿಫೋರ್ ಸರ್ಜರಿನೇ ವಿ ಡೂ ಲಾಟ್ ಆಫ್ ಪ್ರೀ ಆಫ್ ಕೌನ್ಸಿಲಿಂಗ್. ಅಂದರೆ ನಾವು ಆಪ್ರೇಷನ್ ಮಾಡಿರೋ ಪೇಷಂಟ್ಸ್ನೆಲ್ಲ ವಿಡಿಯೋ ಇವೆಲ್ಲ ತೋರಿಸ್ತೀವಿ. ಅಂದರೆ ಇವ್ರು ಇಷ್ಟು ಟೈಮ್ ತೊಗೊಂಡ್ರು, ಇಷ್ಟು ಎಕ್ಸಸೈಸ್ ಮಾಡಿದ್ಮೇಲೆ ರಿಸಲ್ಟ್ ಇಷ್ಟು ಚೆನ್ನಾಗಿ ಬಂದಿದೆ, ಇವೆಲ್ಲ ವಿ ಡೂ ಅ ಪ್ರೀ ಆಫ್ ಕೌನ್ಸಿಲಿಂಗ್. ಬಟ್ ಅದ್ರ ಜೊತೆಗೆ ಆಪ್ರೇಷನ್ ಆದಮೇಲೆ ಪೇಯ್ನ್ ಕಂಟ್ರೋಲ್ ಭಾಳ ಇಂಪಾರ್ಟೆಂಟು. ಪೇಯ್ನ್ ಇಲ್ಲದೆ ಅವ್ರಿಗೆ ಕಮ್ಮಿ ಇಟ್ಟರೆ ರಿಕವರಿ ಈಸ್ ವೆರಿ ಗುಡ್. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ ಡಾಕ್ಟರ್, ನೀ ರೀಪ್ಲೇಸ್ಮೆಂಟ್ ಬಗ್ಗೆ, ಮಂಡಿ ನೋವಿನ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ರೆ. ಕಾರ್ಯಕ್ರಮಕ್ಕೆ ಬಂದು ಧನ್ಯವಾದಗಳು ಡಾಕ್ಟರ್. ಥ್ಯಾಂಕ್ ಯು. ನಮಸ್ಕಾರ. ಓಕೆ ವೀಕ್ಷಕರೇ, ಮಂಡಿ ನೋವಿನಿಂದ ಏನೆಲ್ಲ ಸಮಸ್ಯೆಗಳು ಉಂಟಾಗುತ್ತೆ, ಅದರ ಪರಿಹಾರವಾಗಿ ಏನೆಲ್ಲ ಫಾಲೋ ಮಾಡಬೇಕು ಅನ್ನೋದನ್ನ ತಿಳ್ಕೊಂಡು ಇದಾಗಿತ್ತು ಈ ವಿಶೇಷ ಕಾರ್ಯಕ್ರಮ. ಅನುಕ್ಷಣದ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್. ಇದು ನಿಖರ ಜನಪರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.